ಐ ಆಮ್ ದ ಟ್ರೂತ್, ಐ ಆಮ್ ದ ವೇ, ಐ ಆಮ್ ದ ಲೈಫ್. ನಾನು ಮಾತ್ರವೇ ಮಾರ್ಗ, ನಾನು ಮಾತ್ರವೇ ಜೀವ, ನಾನು ಮಾತ್ರವೇ ಸತ್ಯ ಅಂತ ಅದರ ಅರ್ಥ. ಇನ್ನೊಂದು ಸತ್ಯ ಇಲ್ಲ. ಸತ್ಯ ಥರ ಸುಮಾರಿದೆ, ಸತ್ಯ ಒಂದೇ. ದಾರಿ ಸುಮಾರು ಕಾಣಿಸುತ್ತೆ, ದಾರಿ ಥರ, ಆದರೆ ಇರುವ ದಾರಿ ಸ್ವರ್ಗಕ್ಕೆ ಇರುವ, ನಿತ್ಯ ಜೀವಕ್ಕೆ ಇರುವ, ಪಾಪ ಪರಿಹಾರಕ್ಕೆ ಇರುವ, ರಕ್ಷಣೆಗೆ ಇರುವ, ಮನುಷ್ಯನ ಸಮಾಧಾನಕ್ಕೆ, ಶಾಂತಿಗೆ, ಪರಮಾನಂದಕ್ಕೆ ಇರುವ ಒಂದೇ ಒಂದು ದಾರಿ, ದ ವೇ, ಜೀಸಸ್ ಕ್ರೈಸ್ಟ್. ಯೇಸು ಮಾತ್ರ ಆಯಿತಾ. ಸತ್ಯ 100 ಸತ್ಯ ಇಲ್ಲ, ಸತ್ಯ ಥರ ಸುಮಾರಿದೆ, ಶುಗರ್ ಕೋಟೆಡ್, ಆದರೆ ಟ್ರೂತ್ ಒಂದೇ, ಅದು ಯೇಸು ಮಾತ್ರನೇ. ದ ಲೈಫ್, ನಿಜವಾದ ಲೈಫ್ ಅನ್ನೋದು ಒಂದೇ, ಯೇಸು ಕ್ರಿಸ್ತರು ಮಾತ್ರನೇ. ನೋಡಿ, ಒಬ್ಬ ಮನುಷ್ಯ, ಜೀವಂತವಾಗಿರೋ ಒಬ್ಬ ಮನುಷ್ಯ 2 ಸ್ಥಳದಲ್ಲಿ ಇರುವ ಸಾಧ್ಯತೆ ಇದೆ. 2 ಸ್ಥಳದಲ್ಲಿ ಇರಲಿಕ್ಕೆ ಸಾಧ್ಯತೆ ಇದೆ. 2 ಸ್ಥಳದ ಹೆಸರು ಹೇಳ್ತೀನಿ ನಾನು. ಐದರ್ ಈಸ್ ಇನ್ ಆಡಮ್ ಆರ್ ಇನ್ ಕ್ರೈಸ್ಟ್. ಒಬ್ಬ ಮನುಷ್ಯ, ಜೀವಂತವಾಗಿರೋ ಒಬ್ಬ ಮನುಷ್ಯ ಒಂದ ಆದಾಮನಲ್ಲಿ ಇರ್ತಾನೆ. ಆದಾಮ ಅಂದರೆ ಮೊದಲು ಸೃಷ್ಟಿಯಾದ ಮನುಷ್ಯ, ದೇವರು ಸೃಷ್ಟಿಸಿದ ಮೊದಲನೆಯ ಮನುಷ್ಯ ಆದಾಮ. ಐದರ್ ಯು ಆರ್ ಇನ್ ಆಡಮ್ ಆರ್ ಯು ಆರ್ ಇನ್ ಕ್ರೈಸ್ಟ್. ಇದು 2 ಬಿಟ್ಟು ಸೆಂಟ್ರಲ್ ಇನ್ನೊಂದು ಪ್ಲೇಸ್ ಇಲ್ಲ, ಮಧ್ಯದಲ್ಲಿ ಇನ್ನೊಂದು ಜಾಗ ಇಲ್ಲ. ಜೀವ ಇರೋರಿಗೆ ಹೇಳ್ತಾ ಇರೋದು. ಸತ್ತು ಹೋದವರಿಗೆ ಸಮಾಧಿ ಇದೆ, ಯಾರು ಮನೇಲಿ ಇಟ್ಕೊಳ್ಳೋದಿಲ್ಲ. ಆದ್ರಿಂದ ಸತ್ತೋರ ಬಗ್ಗೆ ಬೇಡ. ಈಗ ಮನುಷ್ಯರ ಬಗ್ಗೆ, ಎಲ್ಲ ಮನುಷ್ಯರು ಇಷ್ಟೇನೆ. ಐದರ್ ದಟ್ ಪರ್ಸನ್ ಈಸ್ ಇನ್ ಆಡಮ್ ಆರ್ ದಟ್ ಪರ್ಸನ್ ಈಸ್ ಇನ್ ಕ್ರೈಸ್ಟ್. ಹಿ ಕೆನಾಟ್ ಬಿ ಇನ್ ಬೋತ್ ಬೋಟ್ಸ್ ಅಟ್ ದ ಸೇಮ್ ಟೈಮ್. ಈ 2ರಲ್ಲೂ ಇರ್ಲಿಕ್ಕೆ ಆಗೋದಿಲ್ಲ. ಆದಾಮನಲ್ಲಿ ಇರುವವರಿಗೆ ಏನಿಲ್ಲ ಅಂದ್ರೆ ಜೀವ ಇರೋದಿಲ್ಲ. Those who are in Adam, they are dead in the sight of God. ದೇವರ ದೃಷ್ಟಿಯಲ್ಲಿ, ದೇವರ ಪ್ರಕಾರ, ಲೋಕದ ಪ್ರಕಾರ ಅಲ್ಲ. ಲೋಕದ ಲೆಕ್ಕಾಚಾರ ನಮಗೆ ಬೇಡವೇ ಬೇಡ, ಏನು ಪ್ರಯೋಜನ ಇಲ್ಲ, ಅದು ವೇಸ್ಟ್. ಅದು ಟೈಮ್ ಪಾಸ್ ಅಷ್ಟೇನೆ, ಟೈಮ್ ವೇಸ್ಟ್ ಅನ್ಬೋದು. ಟೈಮ್ ಪಾಸ್ ಅಲ್ಲ, ಟೈಮ್ ವೇಸ್ಟ್. ದೇವರ ಲೆಕ್ಕದಲ್ಲಿ ಒಬ್ಬ ಮನುಷ್ಯ ಆದಾಮನಲ್ಲಿ ಇದ್ರೆ ಹಿ ಈಸ್ ಟೋಟಲಿ ಡೆಡ್. ಆತನು ಕ್ರಿಸ್ತನಲ್ಲಿದ್ದರೆ, ಇಫ್ ಹಿ ಈಸ್ ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತನಲ್ಲಿದ್ದರೆ, ಹಿ ಈಸ್ ಎ ಲಿವಿಂಗ್ ಪರ್ಸನ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ದೃಷ್ಟಿಯಲ್ಲಿ ಜೀವವುಳ್ಳವನು. ಹೇಗೆ ಅಂತ ನೀವು ಕೇಳಬಹುದು. ಹೇಗೆ ಅಂತ ನೀವು ಕೇಳುವಾಗ ಅದನ್ನ ಅರ್ಥ ಮಾಡ್ಕೊಳ್ಳಲಿಕ್ಕೆ ನಾವು ಸ್ವಲ್ಪ ವಾಕ್ಯದ ಮುಖಾಂತರ ಹೋಗೋಣ. ಮೊದಲು ತೆಗೆಯಬೇಕಾಗಿರೋ ವಾಕ್ಯ ಯಾವುದು ಅಂದ್ರೆ, ಸಂತ ಪೌಲರು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಾಕ್ಯ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 5 ವರ್ಸ್ 23. ಅಲ್ಲಿ ನಾವು ನೋಡ್ತೀವಿ, ಶಾಂತಿದಾಯಕ ದೇವರನ್ನು ಓಕೆ, ಪೂರ್ಣವಾಗಿ ಪಾವನಗೊಳಿಸಲಿ. ಓಕೆ, ನಮ್ಮ ಪ್ರಭು ಯೇಸು ಪುನರಾಗಮಿಸುವಾಗ ನಿಮ್ಮ ಆತ್ಮ, ಪ್ರಾಣ, ದೇಹ ಇವುಗಳು ದೋಷರಹಿತವಾಗಿಯೂ ಸ್ವಸ್ಥವಾಗಿಯೂ ಇರುವಂತೆ ನಿಮ್ಮನ್ನು ಕಾಪಾಡಬೇಕು. ಓಕೆ. ಆ ಒಂದು ಅಲ್ಲಿ ಹೇಳಿರುವ ವಿಷಯ ಅಲ್ಲ ಈಗ ನಾನು ಬೋಧನೆ ಮಾಡ್ತಾ ಇರೋದು. ಆ ವಾಕ್ಯದಲ್ಲಿ ಇರ್ತಕ್ಕಂತಹ ಒಂದು 3 ವರ್ಡ್ಸ್ ನಮಗೆ ಬೇಕು. ಆತ್ಮ, ಪ್ರಾಣ, ದೇಹ. ಸ್ಪಿರಿಟ್, ಸೋಲ್, ಬಾಡಿ. ನಿಮ್ಮ ಆತ್ಮ, ಪ್ರಾಣ, ದೇಹವನ್ನ ಸುರಕ್ಷಿತವಾಗಿ ಕಾಪಾಡಲಿ ಅಂತ ಇದೆ. ಹಾಗಾದ್ರೆ ಒಬ್ಬ ಮನುಷ್ಯ ಅಂತ ಹೇಳುವಾಗ ಅವನಲ್ಲಿ ಇರುವಂತದ್ದು ಆತ್ಮ, ಪ್ರಾಣ, ದೇಹ. ಕಾಂಬಿನೇಷನ್ ಆಫ್ ದೀಸ್ 3 ಎಲಿಮೆಂಟ್ಸ್ ಟುಗೆದರ್ ಎ ಹ್ಯೂಮನ್ ಬೀಯಿಂಗ್. ಆತ್ಮ, ಪ್ರಾಣ, ದೇಹ ಅಥವಾ ಶರೀರ. ದೇಹಾತ್ಮ ಪ್ರಾಣ, ನೀವು ಹೇಗಾದ್ರೂ ಹೇಳ್ಕೊಳ್ಳಿ. ಸ್ಪಿರಿಟ್, ಸೋಲ್, ಬಾಡಿ, ಬಾಡಿ, ಸೋಲ್, ಸ್ಪಿರಿಟ್. ಇದು ಸೇರಿದ್ರೇನೆ ಮನುಷ್ಯ. ದೇವರು ಮನುಷ್ಯನನ್ನ ಮಣ್ಣಿನಿಂದ ರೂಪಿಸಿದ್ರು. ಮಣ್ಣಿನಿಂದ ರೂಪಿಸಿ ಅವನ ಮೂಗಿನಲ್ಲಿ ಪ್ರಾರಂಭದಲ್ಲಿ ಅವರ ಜೀವವನ್ನ ಅವರು ರಿಲೀಸ್ ಮಾಡಿದ್ರು, ಊದಿದ್ರು. ಬ್ರೀತ್ಡ್ ಇನ್ ಟು ಹಿಸ್ ನಾಸ್ಟ್ರಿಲ್ಸ್. ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದ್ರು. ಆಗ ಅವನೇನಾದ? ಜೀವ ಪಡ್ಕೊಂಡ. ಯಾವ ಜೀವ ಪಡ್ಕೊಂಡ ಅಂದ್ರೆ ದೇವರ ಜೀವವನ್ನ ಅವನು ಪಡ್ಕೊಂಡ. ದೇವರ ಜೀವ ಅಂತ ಹೇಳುವಾಗ ಯೇಸು ಹೇಳ್ತಾರೆ, ಐ ಆಮ್ ದ ಲೈಫ್. ನಾನೇ ಜೀವ ಅಂತ ಯೇಸು ಹೇಳ್ತಾರೆ. ಎಲ್ಲಾದ್ರೂ ಎಲ್ಲಿ ಹೇಳ್ತಾರೆ? ಅಲ್ಲ, ಐ ಆಮ್ ಲೈಫ್. ಐ ಆಮ್ ನಾಟ್ ಓಕೆ. ಐ ಆಮ್ ದ ವೇ, ಟ್ರೂತ್ ಅಂಡ್ ಲೈಫ್.
ಯೋವಾನನ ಶುಭ ಸಂದೇಶ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳ್ತಾರೆ, ಐ ಆಮ್ ದ ಟ್ರೂತ್, ಐ ಆಮ್ ದ ವೇ, ಐ ಆಮ್ ದ ಲೈಫ್. ನಾನು ಮಾತ್ರವೇ ಮಾರ್ಗ, ನಾನು ಮಾತ್ರವೇ ಜೀವ, ನಾನು ಮಾತ್ರವೇ ಸತ್ಯ ಅಂತ ಅದರ ಅರ್ಥ. ಇನ್ನೊಂದು ಸತ್ಯ ಇಲ್ಲ. ಸತ್ಯ ತರ ಸುಮಾರಿದೆ, ಸತ್ಯ ಒಂದೇ. ದಾರಿ ಸುಮಾರು ಕಾಣಿಸುತ್ತೆ, ದಾರಿ ತರ, ಆದ್ರೆ ಇರುವ ದಾರಿ ಸ್ವರ್ಗಕ್ಕೆ ಇರುವ, ನಿತ್ಯ ಜೀವಕ್ಕೆ ಇರುವ, ಪಾಪ ಪರಿಹಾರಕ್ಕೆ ಇರುವ, ರಕ್ಷಣೆಗೆ ಇರುವ, ಮನುಷ್ಯನ ಸಮಾಧಾನಕ್ಕೆ, ಶಾಂತಿಗೆ, ಪರಮಾನಂದಕ್ಕೆ ಇರುವ ಒಂದೇ ಒಂದು ದಾರಿ, ದ ವೇ, ಜೀಸಸ್ ಕ್ರೈಸ್ಟ್, ಯೇಸು ಮಾತ್ರ. ಸತ್ಯ 100 ಸತ್ಯ ಇಲ್ಲ, ಸತ್ಯ ತರ ಸುಮಾರಿದೆ, ಶುಗರ್ ಕೋಟೆಡ್, ಆದ್ರೆ ಟ್ರೂತ್ ಒಂದೇ, ಅದು ಯೇಸು ಮಾತ್ರ. ದ ಲೈಫ್, ನಿಜವಾದ ಲೈಫ್ ಅನ್ನೋದು ಒಂದೇ, ಯೇಸು ಕ್ರಿಸ್ತರು ಮಾತ್ರ. ಈಗ ದೇವರು ಆ ಲೈಫ್ ಅನ್ನ ಆದಾಮನಲ್ಲಿ ಹಾಕಿದ್ರು. ಪ್ರಾರಂಭದಲ್ಲಿ ಆದಾಮನಲ್ಲಿ ಜೀವಂತವಾದ ಒಂದು ದೇಹ ಇತ್ತು, ಆತ್ಮ ಇತ್ತು, ಪ್ರಾಣ ಇತ್ತು. ಆದ್ರೆ ಯಾವಾಗ ಆದಾಮನು ಪಾಪ ಮಾಡಿದ್ನೋ, ವೆನ್ ಹಿ ಕಮಿಟೆಡ್ ಸಿನ್, ದೇವರು ಹೇಳಿರುವ ಪ್ರಕಾರ ನೀನ್ ಯಾವಾಗ ಈ ಮರದ ಹಣ್ಣನ್ನ ಕಿತ್ಕೊಂಡು ತಿಂತೀಯೋ ಆಗ ನೀನ್ ಸಾಯ್ತೀಯ ಅಂತ ಹೇಳಿದ್ರು. ಅವನು ಕಿತ್ಕೊಂಡು ತಿಂದ, ಅವನು ಹೆಂಡತಿ ಇಬ್ರು ಕಿತ್ಕೊಂಡು ತಿಂದ್ರು. ಆ ಮೂಮೆಂಟ್ ಅಲ್ಲಿ ದೇವರ ವಾಕ್ಯ ಅವನಲ್ಲಿ ನೆರವೇರ್ತು. ಏನಾಯ್ತು? ಸಾವು ಬಂತು ಅವನಿಗೆ. ಸಾವು ಬಂತು ಅಂದ್ರೆ ಫಿಸಿಕಲ್ ಡೆತ್ ಬರಲಿಲ್ಲ, ಫಿಸಿಕಲಿ ಹಿ ವಾಸ್ ಅಲೈವ್, ಹಿಸ್ ಸೋಲ್ ವಾಸ್ ಅಲೈವ್. ಅವನ ಪ್ರಾಣ ಜೀವಂತವಾಗಿತ್ತು, ಪ್ರಾಣ ಹೋಗಿಲ್ಲ. ಪ್ರಾಣ ಹೋಗದೆ ಇರೋದ್ರಿಂದ ದೇಹನೂ ಇತ್ತು, ದೇಹ ಪ್ರಾಣ ಇತ್ತು. ಆದ್ರೆ ಅವನ ಆತ್ಮಕ್ಕೆ ಸಾವು ಬಂತು. ದೇವರು ಏನ್ ಜೀವ ಊದಿದ್ರಲ್ವಾ ಅವನ ಆತ್ಮದೊಳಗಡೆ, ಆಗ ಅವನ ಆತ್ಮಕ್ಕೆ ಜೀವ ಬಂತು. ಈಗ ಪಾಪ ಮಾಡಿದಾಗ ಏನಾಯ್ತು ಅಂದ್ರೆ ಅವನ ಜೀವನ ಕಳ್ಕೊಂಡ. ದೈವದತ್ತ ಮಹಿಮೆ ಅವನನ್ನ ಬಿಟ್ಟು ಹೋಯ್ತು. ದ ಗ್ಲೋರಿ ಡಿಪಾರ್ಟೆಡ್ ಫ್ರಮ್ ಹಿಮ್, ನೋ ಮೋರ್ ಗ್ಲೋರಿ. ಮಹಿಮೆ ಹೋಯ್ತು ಅವನಿಂದ. ಈಗ ಅವನು ಏನಾದ ಅಂದ್ರೆ ಡಮ್ಮಿ ಆದ, ಡಮ್ಮಿ ಮನುಷ್ಯ ಆದ. ಜೀವ ಇದೆ, 3 ಪಾರ್ಟ್ ಯಾವುದು? ಆತ್ಮ, ಪ್ರಾಣ, ದೇಹ. ಈಗ ಪಾಪ ಮಾಡಿದಾಗ ಆದಾಮನಲ್ಲಿ ಯಾವ ಪಾರ್ಟ್ ಡೆಡ್ ಆಯ್ತು? ಡೆತ್ ಅಂದ್ರೆ ಸಪರೇಷನ್, ಮರಣ ಅಂದ್ರೆ ಬೇರ್ಪಡುವಿಕೆ ಆಗಿದೆ. ಓಕೆ, ಇಲ್ಲಿ ನೋ ಮೋರ್ ಕಾಂಟ್ಯಾಕ್ಟ್ ವಿತ್ ಗಾಡ್. ದೇವರ ಸಂಬಂಧಕ್ಕೆ ಅಥವಾ ದೇವರ ಒಂದು ಸತ್ಸಂಬಂಧಕ್ಕೆ ಬರ್ಲಿಕ್ಕೆ ಆದಾಮನಿಗೆ ಇನ್ನು ಮುಂದೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಶರೀರದಿಂದ ದೇವರ ಸಂಪರ್ಕಕ್ಕೆ ಬರ್ಲಿಕ್ಕೆ ಆಗಲ್ಲ, ಪ್ರಾಣದಿಂದ ಆಗಲ್ಲ. ಯಾಕೆ ಅಂದ್ರೆ ದೇವರು ಆತ್ಮಸ್ವರೂಪಿ, ಗಾಡ್ ಇಸ್ ಸ್ಪಿರಿಟ್. ದೇವರು ಆತ್ಮಸ್ವರೂಪಿ ಆಗಿರೋದ್ರಿಂದ ದೇವರ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಆತ್ಮ ಬೇಕು. ಬಟ್ ಇಲ್ಲಿ ಆತ್ಮ ಡೆಡ್ ಆಗಿರೋದ್ರಿಂದ ನೋ ಮೋರ್ ಕಾಂಟ್ಯಾಕ್ಟ್ ವಿತ್ ಗಾಡ್. ಬಹಳ ಕಷ್ಟಕರವಾದ ಪರಿಸ್ಥಿತಿ ಬಂತು. ನಾನ್ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಿಮ್ ತರ ನನಗೆ ದೇಹ ಇರಬೇಕು, ದೇಹದಲ್ಲಿ ನಿಮ್ ತರ ಜೀವ ಇರಬೇಕು. ನಾನೀಗ ಸತ್ತೋಗ್ಬಿಟ್ರೆ, ಹೆಣ ಆಗ್ಬಿಟ್ರೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಪ್ರಾಣ ಇಲ್ಲ, ದೇಹ ಇದೆ. ನಿಮ್ಗೆ ಪ್ರಾಣ ಇದೆ, ನನಗೆ ಪ್ರಾಣ ಇಲ್ಲ, ಪ್ರಾಣ ಹೋಗ್ಬಿಟ್ಟಿದೆ. ಆದ್ರಿಂದ ನನಗೆ ಇನ್ನು ಎಂದಿಗೂ ನಿಮ್ ಜೊತೆಗೆ ಕಾಂಟ್ಯಾಕ್ಟ್ ಇಲ್ಲ. ಆದ್ರಿಂದ ಸತ್ತವ್ರು ಮತ್ತೆ ಯಾರು ಜೀವಂತವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗಲ್ಲ. ಕೆಲವ್ರು ಹೇಳ್ತಾರೆ ತಾತ ಬಂದಿದ್ರು ಮನೆಗೆ, ಅಜ್ಜಿ ಬಂದಿದ್ರು ಮೈ ಮೇಲೆ ಅಂತ. ಅದು ತಾತನ ಹೆಸರು ಹೇಳ್ಕೊಂಡು ಅಜ್ಜಿ ಹೆಸರು ಹೇಳ್ಕೊಂಡು ಪಿಶಾಚಿ ಬರೋದು. ದೇವ್ರ ವಾಕ್ಯದ ಪ್ರಕಾರ ಸತ್ತೋದವರು ಇನ್ನು ಸದ್ಯಕ್ಕಂತೂ ಬರಲ್ಲ ವಾಪಸ್. ಯೇಸು ಸ್ವಾಮಿ ಬರೋ ಟೈಮಲ್ಲಿ ಅವ್ರು ಎಬ್ಬಿಸ್ತಾರೆ, ಅವಾಗ ಎದ್ದು ಬರ್ತಾರೆ. ಅಲ್ಲಿವರೆಗೂ ಅವ್ರು ಇರ್ತಾರೆ ಒಂದ್ ಕಡೆ. ಎಲ್ಲು ಅಂತ ನಾನು ನೋಡಿಲ್ಲ, ನೀವು ನೋಡೋಕೆ ಟ್ರೈ ಮಾಡೋದು ಬೇಡ. ಸೃಷ್ಟಿಕರ್ತ ಎಲ್ಲಿ ಇರಿಸ್ಬೇಕು ಅಲ್ಲಿ ಇರಿಸಿದ್ದಾರೆ ಸತ್ತವ್ರನ್ನ. ನಿಮ್ಮನ್ನ ಇಲ್ಲಿ ಇರಿಸ್ಬೇಕು ಅಂತ ಇರಿಸಿದಾರಲ್ವಾ, ಇಲ್ಲಿ ಇದ್ಬಿಡಿ. ಅದೇ ತರ ಸತ್ತೋದ್ಮೇಲೆ ಎಲ್ಲಿ ಅಂತ ಅವ್ರು ಇರಿಸ್ತಾರೆ, ಅವ್ರು ಇರಿಸೋ ಜಾಗದಲ್ಲಿ ಅಲ್ಲಿ ಇರ್ತಾರೆ. ಒಂದು ದಿನ ಯೇಸು ಸ್ವಾಮಿ ಮರಳಿ ಬಂದಾಗ ಹೇಳಪ್ಪ ಅಂತ ಎಬ್ಬಿಸ್ತಾರೆ. ಸೊ ಆಗ ನೀವು ನೋಡ್ಬೋದು ಬೇಕಾದ್ರೆ. ಗೊತ್ತಿಲ್ಲ ನನಗೆ ನೀವು ಹೆಂಗ್ ಕಾಣಿಸ್ತಾರೆ ಅಂತ, ಬಟ್ ಏನಿವೆ ಹೇಳಿದ್ರಿ. ಅದರಿಂದ ಟೆನ್ಷನ್ ಮಾಡ್ಕೋಬೇಡಿ. ಅವ್ರು ಎಲ್ಲಿರ್ತಾರೆ, ಅವ್ರು ಎಲ್ಲಾದ್ರೂ ಇದ್ಕೊಳ್ಳಿ. ನೀವೆಲ್ಲಿದ್ದೀರಿ ನೋಡಿ ಫಸ್ಟ್. ವೇರ್ ಆರ್ ಯು? ಆದಮ್ಮನಿಗೆ ಕೇಳಿ, ನೀನ್ ಎಲ್ಲಿದ್ಯಪ್ಪ ಅಂತ. ಸೊ ನೀನ್ ಎಲ್ಲಿದ್ಯಾ? ಸೊ ಸಾವು ಅಂದ್ರೆ ಸಪರೇಷನ್, ಬೇರ್ಪಡೋದು. ಇಲ್ಲಿ ಆದಾಮ ಏನಾದ? ಎಂದೆಂದಿಗೂ ದೇವರಿಂದ ಬೇರ್ಪಟ್ಟ, ಆತ್ಮದಲ್ಲಿ ಸತ್ತವನಾದ. ಈಗ ಈ ಆದಾಮ್ ಮತ್ತು ಹವ್ವಳಿಂದಾನೆ ಜನಿಸಿ ಬಂದಿದ್ದು ಮನುಷ್ಯ ಕುಲ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಸಕಲ ಕುಲ, ಭಾಷೆ, ಜಾತಿ, ಧರ್ಮ, ಎಲ್ಲ ಪಂಗಡ, ಎಲ್ಲ ಮನುಷ್ಯರು ಈ ಭೂಮಿಗೆ ಜನಿಸಿ ಬಂದಿದ್ದು ಆದಾಮನಿಂದ. ಆದಾಮ್ ಮತ್ತು ಹವ್ವಳಿಂದ ಅವ್ರ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳು, ಹಾಗೆ ನಿಮ್ಮ ಅಜ್ಜ, ನಿಮ್ಮಪ್ಪ, ನೀವು.
ಇಲ್ಲಿ ತನಕ ಬಂದಿದ್ದೀವಿ. ಕನೆಕ್ಷನ್ ಎಲ್ಲಿಗೆ ಹೋಯ್ತೀಗ? ಆದಾಮನಿಗೆ ಹೋಯ್ತು. ಕಂಡೀಷನ್ ಆದಾಮಂದು ಏನಿದೆ ಆದಾಮನಲ್ಲಿ? ಈಗ ಆತ್ಮ, ಪ್ರಾಣ, ದೇಹ ಮೂರರಲ್ಲಿ ಯಾವ್ದು ಮೈನಸ್ ಆಯ್ತು? ಈಗ ಆತ್ಮ ಮೈನಸ್ ಆಯ್ತು. ಇನ್ನು ಉಳಿದುಕೊಂಡಿರೋದು ಏನು? ದೇಹ ಮತ್ತು ಪ್ರಾಣ. ಮನೇಲಿ ಸಾಕುವ ನಾಯಿಗೆ ಏನಿರುತ್ತೆ? ಪ್ರಾಣ ಇರುತ್ತಾ? ದೇಹ ಇರುತ್ತಾ? ಈಗ ಆ ಪ್ರಾಣಿಗೂ ನಮ್ಗೆ ಏನು ಡಿಫ್ರೆನ್ಸ್ ಇದೆಯಾ? ಆದಾಮನಿಂದ ಬಂದ ಹಾಗೆ ಬಂದ್ರೆ ಏನು ಡಿಫ್ರೆನ್ಸ್ ಇಲ್ಲ. ಅದು ಪ್ಯಾಂಟ್ ಶರ್ಟ್ ಹಾಕೊಳ್ಳಲ್ಲ ಅಷ್ಟೇ, ಚೂಡಿದಾರ್ ಹಾಕೊಳ್ಳಲ್ಲ, ಗೋಲ್ಡ್ ಎಲ್ಲ ಹಾಕೊಳ್ಳೋದಿಲ್ಲ. ನಮ್ ತರ ಸುಮ್ನೆ ಅವ್ರಿವ್ರಿಗೆ ಮೋಸ ಮಾಡಿ ಲೂಟಿ ಮಾಡೋದು ಅದೆಲ್ಲ ಮಾಡಲ್ಲ. ಸುಮ್ನೆ ಪ್ರೇಯರ್ ಅದು ಇದು ಅಂತ ನಾಟಕ ಮಾಡ್ಕೊಂಡು ಡಮ್ಮಿ ಆಗಿ ಏನು ಬದುಕಕ್ಕೆ ಹೋಗಲ್ಲ. ಅದಕ್ಕೆ ಗೊತ್ತಿಲ್ಲ ಬಿಡಿ. ನಮಗೆ ದೇವ್ರು ಸ್ವಲ್ಪ ಈ ಅರಿವು ಕೊಟ್ಬಿಟ್ಟಿದ್ದಾರೆ. ಕೊಟ್ಟಿದ್ದೆಲ್ಲ ನಾವು ತಿಂದ್ಬಿಟ್ಟಿದೀವಿ. ಏದೇನ್ ತೋಟದಲ್ಲಿ ಪಿಶಾಚಿ ಹೇಳಿ ಸುಳ್ಳು ಕೇಳ್ಕೊಂಡು ತಿನ್ನಬಾರದ ಹಣ್ಣನ್ನ ತಿಂದುಬಿಟ್ಟು ಅವತ್ತಿಂದ ನಮಗೆ ಬುದ್ಧಿ ಬಂದ್ಬಿಟ್ಟಿದೆ. ನಾಯಿ ತಿಂದಿಲ್ಲ ಪಾಪ, ಅದಕ್ಕೆ ಬುದ್ಧಿ ಬಂದಿಲ್ಲ. ಅದಕ್ಕೆ ದುಡ್ಡು ಮಾಡೋದು, ಲೂಟಿ ಮಾಡೋದು, ಮೋಸ ಮಾಡೋದು, ಸುಳ್ಳು ಹೇಳೋದು, ಕೈ ಎತ್ತೋದು, ಅಲ್ಲೆಲ್ಲೂ ಹೇಳೋದು, ಪ್ರೈಸ್ ರೋಡ್ ಹೇಳೋದು, ಈ ನಾಟಕ ಎಲ್ಲ ಗೊತ್ತಿಲ್ಲ ಪಾಪ. ಆದ್ರೆ ಅದಕ್ಕೆ ಪ್ರಾಣ ಇದೆ, ಹಸಿವು ಆಗುತ್ತೆ, ಅದಕ್ಕೂ ಎಮೋಷನ್ಸ್ ಇದೆ, ಅದಕ್ಕೆ ಅಳುತ್ತೆ, ಕೋಪ ಬರುತ್ತೆ, ಕೂಗುತ್ತೆ, ಕಷ್ಟ ಆದ ನೋವಾದಾಗ ಅದು ಅಳುತ್ತೆ, ಕಿರ್ಚುತ್ತೆ, ಅದೆಲ್ಲ ಮಾಡುತ್ತೆ. ನಾವು ಮಾಡ್ದಾಗೇನೆ ನಾವು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೀವಿ, ಪಿಶಾಚಿ ಕೆಲಸ ಮಾಡ್ತೀವಿ. ಯಾಕೆ ಅಂದ್ರೆ ಅವ್ನು ಹೇಳಿದ ಮಾತು ಕೇಳ್ಕೊಂಡು ಆ ಹಣ್ಣು ತಿಂದಿದ್ದು ಅದ್ರ ಎಫೆಕ್ಟ್ ಇಲ್ಲಿವರೆಗೂ ಬಂದ್ಬಿಟ್ಟಿದೆ ಈಗ. ಸೊ ಆದ್ರಿಂದ ನಾವು ನಾಟಕ ಮಾಡೋ ಚೆನ್ನಾಗಿ ಗೊತ್ತು. ನಮ್ಮನ್ನು ನೋಡಿದ್ರೆ ದೇವ್ರ ತರ ಇದೀವಿ ಅಂತ ಹೇಳ್ತಾರೆ, ಆದ್ರೆ ಒಳಗಡೆ ಏನು ಅಂತ ದೇವ್ರಿಗೆ ಮಾತ್ರ ಗೊತ್ತು. ಜನ ನೋಡಿದವ್ರಿಗೆ ಗೊತ್ತಾಗಲ್ಲ. ನೋಡುವಾಗ ಒಳ್ಳೆ ಕ್ರಿಶ್ಚಿಯನ್ ಫ್ಯಾಮಿಲಿ, ಒಳ್ಳೆ ದೇವರ ವಿಶ್ವಾಸಿ, ಒಳ್ಳೆ ಭಕ್ತರು, ಒಳ್ಳೆ ಅಭಿಷೇಕ ಇರುವವರು, ಒಳ್ಳೆ ಪವಿತ್ರಾತ್ಮ ಇರುವವರು, ಅಭಿಷಿಕ್ತರು ಅಂತ ಅವ್ರ ಡ್ರೆಸ್ ನೋಡಿ, ಅವ್ರು ಮಾಡೋ ನಾಟಕ ಎಲ್ಲ ನೋಡಿ, ಹಾಡು ಬೋಧನೆ ಎಲ್ಲ ನೋಡಿ ನಾವು ಹೇಳ್ತೀವಿ ಅಂತ. ಇದೆಲ್ಲ ನೋಡಿ ನಂಬಿದ್ರೆ ನಾವು ಮೋಸ ಹೋಗ್ಬಿಡ್ತೀವಿ. ಅಲ್ಲೇ ನಾವು ಮೋಸ ಹೋಗ್ತಾ ಇರೋದು ಇವತ್ತಿನ ತನಕ. ಅವತ್ತಿನಿಂದನೂ ಪಿಶಾಚಿ ವಂಚಕ. ಪಿಶಾಚಿ ಬರೀ 2000 ವರ್ಷದಿಂದ ವಂಚನೆ ಮಾಡ್ತಾ ಇಲ್ಲ. ಏದೇನ್ ತೋಟದಿಂದಾನೇ ಡಿಸೀವ್ ಮಾಡ್ತಾ ಬಂದಿದ್ದಾನೆ ಮನುಷ್ಯ ಕುಲವನ್ನ. ಯಾವ ರೀತಿ ಡಿಸೀವ್ ಮಾಡ್ತಾ ಇದ್ದಾನೆ? ದೇವರಿಂದ ಬೇರ್ಪಡಿಸಿ ಇಟ್ಕೊಳ್ತಾ ಬಂದಿದ್ದಾನೆ ಮನುಷ್ಯರನ್ನ. ನೀವು ಬರೀ 2000 years ಇಂದ ಅಂತ ತಿಳ್ಕೊಬೇಡಿ. 2000 years ಇಂದ ಅಲ್ಲ, ಥೌಸಂಡ್ಸ್ ಆಫ್ ಇಯರ್ಸ್. ಎಷ್ಟು ಥೌಸಂಡ್ಸ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಆದ್ರೆ ವಾಟ್ ಎವರ್ ಇಟ್ ಇಸ್, ಏದೇನ್ ತೋಟದಿಂದ ಅಂತ ಹೇಳ್ತೀನಿ ಬೇಕಾದ್ರೆ. ಓಕೆ, ಏದೇನ್ ತೋಟದಿಂದ ಮೊದಲ ಮನುಷ್ಯನನ್ನ ಟಾರ್ಗೆಟ್ ಮಾಡ್ದ, ಅಲ್ಲಿಂದ ಶುರು ಮಾಡಿದ ಇವತ್ತಿನ ತನಕನೂ ಅದೇ ಟಾರ್ಗೆಟ್ ಇಟ್ಕೊಂಡೆ ಅವನು, ಆ ದುಷ್ಟ ಆತ್ಮ ದೇವರಿಂದ ಮನುಷ್ಯನನ್ನ ಸಪರೇಟ್ ಮಾಡುವ ಕಾರ್ಯ ಕಂಟಿನ್ಯೂ ಸಕ್ಸಸ್ಫುಲಿ ಮಾಡ್ಕೊಂಡು ಬರ್ತಾ ಇದ್ದ ಅವನ ಕೆಲಸ. ಅದರ ಮಧ್ಯದಲ್ಲಿ ದೇವ್ರ ಕೆಲಸ ಸಕ್ಸಸ್ ಮಾಡ್ತಾ ಇದ್ದಾರೆ, ಆದ್ರೆ ಅವನ ಕೆಲಸ ಅವನು ಮಾಡ್ತಾ ಇದ್ದಾನೆ. ನಾವು ನಿದ್ದೆ ಮಾಡ್ಕೊಂಡು ಓತ್ಲಾ ಹೊಡ್ಕೊಂಡಿದ್ದೀವಿ. ಅಲ್ಲಿ ಚರ್ಚು, ಇಲ್ಲಿ ಪ್ರಾರ್ಥನೆ, ಅಲ್ಲಿ ಅದು ಇದು ಪ್ರೈಸ್ ರೋಡ್, ಅಲ್ಲೆಲ್ಲಿ ಅನ್ಕೊಂಡು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಿಲ್ಲ, ಯಾಕೆ ಹೋಗ್ತಾ ಇದೀವಿ ಗೊತ್ತಿಲ್ಲ. ಸರಿಯಾಗಿ ಕ್ವಶನ್ ಕೇಳಿದ್ರೆ ಯಾಕೆ ಬದುಕಿದ್ಯಪ್ಪ ಅಂತ ಕೇಳಿದ್ರೆ ಯೋಚನೆ ಮಾಡ್ತೀವಿ, ಗೊತ್ತಿಲ್ಲ ಅಲ್ವಾ? ಆ ರೀತಿ ಇದೆ ನಮ್ಮ ಜೀವನ. ಬಸ್ ಹತ್ತಿ ಕುತ್ಕೊಂಡು ಪಕ್ಕದಲ್ಲಿ ಸೀಟಲ್ಲಿ ಕುತ್ಕೊಂಡವರು ನಿಮಗೆ ಕೇಳ್ತಾರೆ ಎಲ್ಗೆ ಹೋಗ್ತಿದ್ದೀರಿ ಅಂತ. ನಾವು ಹೇಳ್ತೀವಿ ನಾನು ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಟ್ರೈನ್ ಹತ್ತಿ ಕುತ್ಕೊಂಡ್ರೆ ಪಕ್ಕದಲ್ಲಿ ಸೀಟಲ್ಲಿ ಕುತ್ಕೊಂಡವ್ನು ಕೇಳ್ತಾನೆ ಎಲ್ಗೆ ಹೋಗ್ತಿದ್ಯಾ? ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಮೈಸೂರಿಗೆ ಹೋಗ್ತಾ ಇದ್ದೀನಿ, ಹೇಳಕ್ ಗೊತ್ತಾಗುತ್ತೆ. ಅದೇ ಪಕ್ಕದಲ್ಲಿ ಕುತ್ಕೊಂಡವ್ನು ಕೇಳ್ತಾನೆ ನೀನ್ ಯಾಕೆ ಬದುಕಿದೆ ಭೂಮಿ ಮೇಲೆ ಅಂತ. ಆಗ ಯೋಚನೆ ಶುರುವಾಗುತ್ತೆ, ಹೌದಲ್ವಾ, ಯಾಕೆ ಬದುಕಿದ್ದೀನಿ, ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಬದುಕಿದ್ದೀನಿ ಅಂತ. ಸೊ ಅಂತ ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನಾವು ಬದುಕಿದೀವಿ. ಸೊ ನೀವು ಬದುಕಿ ಏನ್ ಪ್ರಯೋಜನ? ಆಮೇಲೆ ನೀನ್ ಯಾಕೆ ಇದೆಯಾ ಅಂತ ಗೊತ್ತಿಲ್ಲದ ಮೇಲೆ ನೀನ್ ಇದ್ದೇನ್ ಪ್ರಯೋಜನ ಆಯ್ತು? ಯು ಡೋಂಟ್ ನೋ ವೈ ಯು ಆರ್ ಹಿಯರ್, ದೆನ್ ವೈ ಯು ಆರ್ ಹಿಯರ್? ಯೂಸ್ಲೆಸ್ ಬಾಡಿ ಅಲ್ವಾ? ಯೂಸ್ಲೆಸ್ ಆಗಿ ಹೋಗ್ಬಾರ್ದು, ಯೂಸ್ಫುಲ್ ಆಗ್ಬೇಕು, ಅರ್ಥ ಆಗ್ಬೇಕು ನಮಗೆ. ಈಗ ಬಂದು 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 ಆದಾಮನ ಮುಖಾಂತರ ನಾವೆಲ್ಲರೂ ಹೀಗೆ ಬಂದು ನಾವು ಸಾಕುವ ಪ್ರಾಣಿಗಳಿಗೆ ಏನಿದೆಯೋ, ಕಾಡು ಪ್ರಾಣಿಗಳಿಗೆ ಏನಿದೆಯೋ ಹೆಚ್ಚು ಕಡಿಮೆ ಅಷ್ಟೇ ಇರೋದು. ಆದಾಮನಿಂದ ಬಂದ ಈ ಸಂತತಿಯಲ್ಲಿ ಏನು ಸುಂದರವಾದ ಒಂದು ದೇಹ ಇದೆ, ಇದು ಇಟ್ಕೊಂಡು ಎಷ್ಟು ಆಟ ಆಡ್ತೀವಲ್ವಾ? ಇದಕ್ಕೆ ಎಷ್ಟು ಮೇಕಪ್ ಮಾಡ್ತೀವಿ. ಯಾವ್ದಾದ್ರು ನಾಯಿ ಮರಿ ಯಾವತ್ತಾದ್ರೂ ಮೇಕಪ್ ಮಾಡಿದ್ ನೋಡಿದೀವ? ನಾವೇ ಮಾಡ್ತೀವಿ ಅದಕ್ಕೆ ಮೇಕಪ್. ನಿಮ್ಮ ಮನೇಲಿ ಇದೆಯಾ ನಾಯಿ? ನನ್ಗೆ ಗೊತ್ತಿಲ್ಲ. ಮೇಕಪ್ ಮಾಡ್ತೀರಾ? ಮಾಡದ್ ನಿಮಗೆ ಇರ್ಬೋದು ಹೇಳೋದು. ಹಂಗಾದ್ರೆ ನನಗೆ ಗೊತ್ತಿಲ್ಲ ನಿಮ್ಮ ಮನೇಲಿ ನಾಯಿ ಇದೆಯೋ, ಯಾರ ಮನೇಲಿ ಇದೆಯೋ ನನಗೆ ಗೊತ್ತಿಲ್ಲ. ಎನಿವೆ, ವಾಟ್ ಎವರ್ ಇಟ್ ಈಸ್, ಪ್ರೀತಿಯ ಸಹೋದರ ಸಹೋದರಿ, ನಮ್ಮನ್ನ ದೇವರು ಸೃಷ್ಟಿ ಮಾಡಿರೋದು ನಾಯಿ ಮರಿನ ಮೇಕಪ್ ಮಾಡಕ್ಕಲ್ಲ, ನಿನ್ನನ್ನ ಆತ್ಮವನ್ನ ಕ್ರಿಸ್ತ ಯೇಸುವಿನ ಒಂದು ಅನುರೂಪಿಯಾಗಿ ಮೇಕಪ್ ಮಾಡ್ಕೊಳ್ಳಿಕ್ಕೆ, ರೂಪಾಂತರಿಸ್ಕೊಳ್ಳಿಕ್ಕೆ ದೇವರು ಕರೆದಿರೋದು.
ನಾವು ಈ ಆದಾಮನಲ್ಲಿ ಇರೋದ್ರಿಂದ ನಾಯಿ ಮರಿ ಮೇಕಪ್ ಮಾಡ್ಕೊಂಡು ನಮಗೂ ಮೇಕಪ್ ಮಾಡ್ಕೊಂಡು ನಾವು ಊರವ್ರ ಮುಂದೆ ಏನೋ ದೊಡ್ಡವರು, ಏನೋ ಇರುವವರು, ಏನೋ ಏನೋ ಅಭಿಷೇಕ ಇರೋರು, ಪವಿತ್ರಾತ್ಮ ಇರುವವರು ಅನ್ನೋ ರೀತಿಯಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಆದ್ರೆ ಪ್ರಕಟಣಾ ಪುಸ್ತಕದಲ್ಲಿ ಒಂದು ಸಭೆಯನ್ನು ಉದ್ದೇಶಿಸಿ ಹೇಳ್ತಾರೆ, ನೀನು ಹೆಸರಿಗೆ ಮಾತ್ರ ಶ್ರೀಮಂತನಾಗಿದೆ, ನೀನ್ ಶ್ರೀಮಂತ ಅಂತ ತಿಳ್ಕೊಂಡಿದ್ಯಾ, ನಿನ್ನ ಅಭಿಷೇಕ ಇರೋನು ಅಂತ ತಿಳ್ಕೊಂಡಿದ್ಯಾ, ನೀನ್ ವಿಶ್ವಾಸಿ ಅಂತ ತಿಳ್ಕೊಂಡಿದ್ಯಾ, ಆದ್ರೆ ನೀನ್ ಮೋಸ ಹೋಗ್ತಾ ಇದೆಯಾ, ನಿನಗೇನು ಇಲ್ಲ, ಯು ಆರ್ ಡಮ್ಮಿ ಅಂತ ಹೇಳ್ತಾರೆ. ಏನು ಇಲ್ಲ ಅಂತ ಹೇಳಿ ರಿಪೆಂಟ್ ಅಂತ ಹೇಳ್ತಾರೆ, ಮಾನಸಾಂತರ ಪಡು ಅಂತ ಹೇಳ್ತಾರೆ. ಮಾನಸಾಂತರ ಪಡೋದಂದ್ರೆ ಏನು? ಮಾನಸಾಂತರ ಪಡು ಅಂದ್ರೆ ಈ ಬುಟ್ಟಿಗಿಂದ ಈ ಬುಟ್ಟಿಗೆ ಬೇಗ ಬಾ ಅಂತ. ಆದಾಮ ಅಂತಕ್ಕಂಥ ಬಾಕ್ಸ್ ಇಂದ ಕಮ್ ಟು ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿಗೆ ಬಾ, ಅಂಧಕಾರದಿಂದ ಬೆಳಕಿಗೆ ಬಾ. ಅಸತೋಮ ಸದ್ಗಮಯ, ಮೃತ್ಯೋಮ ಅಮೃತಂಗಮಯ, ತಮಸೋಮ ಜ್ಯೋತಿರ್ಗಮಯ. ಏನು ಹಂಗಂದ್ರೆ? ಕತ್ಲೆಯಿಂದ ಬೆಳಕಿಗೆ ಬಾ, ಸುಳ್ಳಿಂದ ಸತ್ಯಕ್ಕೆ ಬಾ, ಸಾವಿನಿಂದ ಜೀವಕ್ಕೆ ಬಾ ಅಂತ. ಈ ಸುಳ್ಳೆಲ್ಲಿ? ಆದಾಮನಲ್ಲಿ ಬರೀ ಸುಳ್ಳೆ, ಬಾಯಿ ಬಿಟ್ಟರೆ ಸುಳ್ಳು, ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, 24 ಗಂಟೆ ಪ್ರಾರ್ಥನೆ, ಬಾಯಿ ಬಿಟ್ಟು ಸುಳ್ಳೆ. ಸುಳ್ಳಿಂದ ಸತ್ಯದ ಬಾಕ್ಸಿಗೆ ಬಾ, ಆಗ ಈ ಸ್ವಭಾವ ಹೋಗುತ್ತೆ. ಮರಣದಿಂದ ಬಾ ಈ ಕಡೆಗೆ. ಈಗ ನಾವು ಮರಣದಲ್ಲಿ ಇದೀವೋ ಇಲ್ಲ ಅಂತ ಗೊತ್ತು, ಸುಳ್ಳಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಮರಣದಲ್ಲಿ ಇದೀವಿ ಅಂತ ಹೇಗೆ ಗೊತ್ತಾಗುತ್ತೆ? ಈಗ ಆದಾಮನಲ್ಲಿದ್ರೆ ಮರಣ ಇದೆ ಅಂತ ಅರ್ಥ. ನಾವೆಲ್ಲಿದ್ದೀವಿ? ವಿ ಆರ್ ಇನ್ ಡೆತ್. ಇಫ್ ಯು ಆರ್ ಇನ್ ಆಡಮ್, ಯು ಆರ್ ಇನ್ ಡೆತ್. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಡೆತ್. ಅದು ಗೊತ್ತಾಗ್ಬೇಕಾದ್ರೆ ಎಲ್ಲದಕ್ಕೂ ಎಲ್ಲ ಗೊತ್ತಾಗೋದು ಲೋಕದಲ್ಲಿ ಯೂನಿವರ್ಸಿಟಿಯಿಂದ ಗೊತ್ತಾಗಲ್ಲ, ಬೈಬಲ್ ಇಂದ ಗೊತ್ತಾಗುತ್ತೆ, ದೇವರ ವಾಕ್ಯದಿಂದ ಗೊತ್ತಾಗುತ್ತೆ. ದೇವರ ವಾಕ್ಯ ಎಲ್ಲವನ್ನ ನಮಗೆ ತಿಳಿಸ್ಕೊಡುತ್ತೆ ಡೀಟೇಲ್ ಆಗಿ. ಕೇಳೋದಕ್ಕೆ ಕಿವಿ ಉಳ್ಳವರು ಕೇಳಿಸ್ಕೋಬಹುದು, ಇಲ್ಲಾಂದ್ರೆ ಬಿಡ್ಬೋದು. ಟ್ರೂತ್ ಇಸ್ ಟ್ರೂತ್. ಅರ್ಥ ಆಗ್ತಿದ್ಯಾ? ನಿಮ್ಗೆ ಇಷ್ಟ ಆಗ್ಬೇಕು ಅಂತ ಇಲ್ಲ ಹೇಳುವಂತ ವಿಷಯಗಳು. ಕಷ್ಟ ಆಗ್ಬೋದು, ಯೋಚನೆ ಮಾಡಬೇಡಿ. ಸರ್ಜರಿ ಮಾಡುವಾಗ ಪೇಷಂಟ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಸಹಿಸ್ಕೊಂಡಿದ್ರೆ ಸಾಯದೆ ಉಳಿಬಹುದು. ಇಲ್ಲ ನನಗೆ ಆಗೋದಿಲ್ಲ, ಸಹಿಸಕ್ಕಾಗೋದಿಲ್ಲ, ಬೇಗ ಸತ್ತೋಗ್ಬೋದು. ಸೊ ಅದರಿಂದ ಸಹಿಸ್ಕೊಂಡು ನಾವು ಕೇಳಿಸ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕು, ಯಾರು ನಾಶ ಆಗಿ ಹೋಗ್ಬಾರ್ದು. ಯಾವುದೊಂದು ಆತ್ಮನು ನಷ್ಟ ಆಗ್ಲಿಕ್ಕಲ್ಲ ದೇವರು ತಮ್ಮ ಏಕಮಾತ್ರ ಪುತ್ರನನ್ನ ಬಲಿ ಕೊಟ್ಟಿದ್ದು. ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಆ ಘೋರ ಯಾತನೆಯನ್ನು ಅನುಭವಿಸಿ ನನ್ನ ಬದಲಿಗೆ ಸತ್ತಿದ್ದು, ಪ್ರತಿಯೊಬ್ಬರ ಬದಲಿಗೆ ಆ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತಿದ್ದು, ನಾವು ಇಷ್ಟ ಬಂದಾಗೆ ಬದುಕಿ ನಾಶ ಆಗಿ ಹೋಗ್ಲಿಕ್ಕಲ್ಲ, ನಾವು ದೇವರ ಇಷ್ಟದ ಪ್ರಕಾರ ಬದುಕಿ ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ. ಆದ್ರಿಂದ ಯೇಸುವಿಗೆ ಬೆಲೆ ಕೊಟ್ಟು ನಾವು ಮಾನಸಾಂತರ ಪಡಬೇಕು. ಮಾನಸಾಂತರ ಪಡೋದು ಅಂದ್ರೆ ಈ ಬಾಕ್ಸಿಂದ ಈ ಬಾಕ್ಸಿಗೆ ಬರೋದು. ಮಾನಸಾಂತರ ಪಡೋದು ಅಂದ್ರೆ ಏನೋ 4 ಪಾಪ ಮಾಡೋದು ಬಿಟ್ಬಿಡೋದಲ್ಲ. ಇನ್ ಮುಂದೆ ಬೀಡಿ ಬಿಟ್ಟೆ, ಸಿಗರೇಟ್ ಬಿಟ್ಟೆ, ಅದು ಬಿಟ್ಟೆ, ಇದು ಬಿಟ್ಟೆ ಅಲ್ಲ. ಮಾನಸಾಂತರ ಪಡೋದು ಅಂದ್ರೆ ಬುಟ್ಟಿನೇ ಚೇಂಜ್ ಮಾಡಬೇಕು, ಬಾಕ್ಸೇ ಚೇಂಜ್ ಮಾಡಬೇಕು. ಶಿಫ್ಟ್ ಫ್ರಮ್ ಆಡಮ್ ಬಾಕ್ಸ್ ಟು ಕ್ರೈಸ್ಟ್ ಬಾಕ್ಸ್. ಈ ಬಾಕ್ಸಿಂದ ಈ ಬಾಕ್ಸಿಗೆ ಬರಬೇಕು. ಬರೋದು ಹೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಆದಾಮನಲ್ಲಿರುವಾಗ ನನ್ನ ಪರಿಸ್ಥಿತಿ ಏನು? ಆತ್ಮದಲ್ಲಿ ಸತ್ತ ಮರಣ. ಮರಣದಲ್ಲಿರೋರು ಅಲ್ಲೆಲ್ಲ ಪ್ರೈಸ್ ರೋಡೆಲ್ಲ ಹೇಳಕ್ಕಾಗುತ್ತಾ? ಆರಾಮ್ ಬಯರ್ಟ್ ಮಾಡ್ಕೊಂಡ್ರೆ ಆಯ್ತು. ನಾವು ನಮ್ಮ ಪ್ರಾಣಿಗಳನ್ನೇ ಬಿಡಲ್ಲ. ಈ ಗಿಳಿಗೆಲ್ಲ ಮಾತಾಡೋದು ಕಲಿಸ್ತೀವಲ್ಲ, ಗಿಳಿ ಮಾತಾಡುತ್ತಾ? ಮಾತು ಕಲಿಸಿದ್ರೆ ಮಾತಾಡತ್ತೆ. ಹಾಗೆ ನಾವು ಬಯರ್ಟ್ ಮಾಡ್ಕೊಂಡು ಅಲ್ಲೆಲ್ಲ ಪ್ರೈಸ್ ಲಾರ್ಡ್, ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆ ಇರಲಿ, ಇದೆಲ್ಲ ಮಾಡೋಕ್ಕಾಗಲ್ವಾ? ಮಾಡಲ್ವಾ? ಮಾಡಲ್ಲ. ಮಾಡ್ತೀವಿ. ಯಾಕೆ? ಅದಕ್ಕೇನು ಎಕ್ಸ್ಟ್ರಾ ಏನು ಅಭಿಷೇಕ ಏನಾದ್ರೆ ಬೇಕಾ? ಪವಿತ್ರ ಆತ್ಮರು ಬಂದ್ಬಿಟ್ಟು ಮೈಂಡಲ್ಲಿ ಬಂದು ಏನಾದ್ರು ಮಾತಾಡ್ತಾರೆ? ಇಲ್ಲ. ಸೊ ಪುಸ್ತಕ ಓದಿದ್ರೆ ತಲೆ ಒಳಗೆ ಹೋಗುತ್ತೆ, ಆಮೇಲೆ ಬಯರ್ಟ್ ಮಾಡ್ಕೊಂಡು ಹೊಡ್ಕೊಂಡು ಹೋಗ್ತಾ ಇರ್ಬೋದು, ಚಲ್ತಾ ಹೇ ಅಂತ. ಓಕೆ, ವಿಷಯಕ್ಕೆ ಬರೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ರಿಂದ 3ರವರೆಗೆ, ಎಫಿಷಿಯನ್ಸ್ ಚಾಪ್ಟರ್ 2 ವರ್ಸಸ್ 1 to 3, ಆ 1ರಿಂದ 3ರವರೆಗೆ ಇರ್ತಕ್ಕಂಥ ವಾಕ್ಯ ಓದಿದ್ರೆ ಸತ್ತವರ ಪರಿಸ್ಥಿತಿ ಗೊತ್ತಾಗುತ್ತೆ. ಆತ್ಮದಲ್ಲಿ ಸತ್ತವ್ರು ಹೇಗಿರ್ತಾರೆ ಅಂತ, ಅವ್ರ ಸ್ಟ್ಯಾಂಡರ್ಡ್ ಏನು ಅಂತ ಗೊತ್ತಾಗುತ್ತೆ. ಆತ್ಮದಲ್ಲಿ ನೀನ್ ಸತ್ತಿದ್ಯಾ ಬದುಕಿದ್ಯಾ ಅಂತ ಗೊತ್ತಾಗ್ಬೇಕಲ್ಲ ಈಗ, ಅಲ್ವಾ? ಡಯಾಗ್ನೋಸ್ ಆಗ್ಬೇಕಲ್ವಾ? ಅವಾಗ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಲಿಕ್ಕಾಗುತ್ತೆ. ಕಾಯಿಲೆ ಗೊತ್ತಾಗ್ಬೇಕಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 2 ವಾಕ್ಯ 1ರಿಂದ, ನಿಮ್ಮ ಅಪರಾಧಗಳ ಹಾಗೂ ಪಾಪಗಳ ದೆಸೆಯಿಂದ ಹಿಂದೊಮ್ಮೆ ನೀವು ಆಧ್ಯಾತ್ಮಿಕವಾಗಿ ಮೃತರಾಗಿದ್ದೀರಿ. ಆಧ್ಯಾತ್ಮಿಕವಾಗಿ you were dead through the trespasses and sin in which once lived. ಲೋಕದ ರೀತಿ ನೀತಿಗಳನ್ನು ಅನುಸರಿಸಿ ಬಾಳಿ. ಸಿಂಪ್ಟಮ್ ನಂಬರ್ 1, ಲೋಕದ ರೀತಿ ನೀತಿಗಳನ್ನು ಅನುಸರಿಸಿ ಬಾಳುವವರು ಆತ್ಮದಲ್ಲಿ ಸತ್ತವರಾಗಿದ್ದಾರೆ. Those who are following the course of this world or the standards of this world are spiritually dead people.
ಇದರಲ್ಲಿ ತಿಳ್ಕೋಬೇಕು, ನೀನ್ ಸತ್ತಿದ್ಯಾ ಬದುಕಿದ್ಯಾ ಅಂತ. ಆದಾಮನಲ್ಲಿ ಮರಣ ಇರುತ್ತೆ. ಆದಾಮ ಅಂತಕ್ಕಂಥ ಬಾಕ್ಸ್ ಅಲ್ಲಿ ಇದ್ರೆ ನಿನ್ನ ಒಳಗಡೆ ಲೈಫ್ ಅಲ್ಲ ಇರೋದು, ಮರಣ ಇರುತ್ತೆ. ಇದು ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾರೆ. ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ಸೆಕೆಂಡ್, ವಾಯುಮಂಡಲದಲ್ಲಿನ ಅಶರೀರ ಶಕ್ತಿಗಳ ಅಧಿಪತಿಗೆ ಓಕೆ, ದೇ ಆರ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಈವಿಲ್ ಸ್ಪಿರಿಟ್ಸ್ ಅಂತ. ದುಷ್ಟ ಶಕ್ತಿಗಳ ಒಂದು ಅಧೀನಕ್ಕೆ ಒಳಗಾಗಿ ಬದುಕ್ತಾ ಇರ್ತಾರೆ. ದುಷ್ಕರ್ಮಿಗಳನ್ನು ಪ್ರಚೋದಿಸಲಿರುವ ಹ್ಮ್ ದುರಾತ್ಮನಿಗೆ ವಿಧೇಯರಾಗಿದ್ದೀರಿ. ಹ್ಮ್ ವಾಸ್ತವವಾಗಿ ಹಿಂದೊಮ್ಮೆ ನಾವು ಮೂರನೇ ವಾಕ್ಯ. ಹಾಗೇ ಇದ್ದೆವು. All of us once lived among them in the passions of the flesh, ಶಾರೀರಿಕ ಆಮಿಷಗಳಿಗೆ ತುತ್ತಾಗಿದ್ದೆವು. following the desires of the flesh and senses. ಮಾನಸಿಕ ಹಾಗೂ ಶಾರೀರಿಕ ದುರಿಚೆಗಳನ್ನೇ ಈಡೇರಿಸುತ್ತಾ ಬಂದೆವು. ಸ್ವಭಾವತಃ ನಾವು ಸಹ ಇತರರಂತೆಯೇ ದೈವ ಕೋಪಕ್ಕೆ ಗುರಿಯಾಗಿದ್ದೆವು. ಈಗ ಸದ್ಯಕ್ಕೆ ಅರ್ಥ ಆಗ್ಲಿಕ್ಕೆ ಮಾತ್ರ ತಗೊಳ್ಳೋಣ. ಜೀವನದ ಉದ್ದೇಶ, ಆತ್ಮದಲ್ಲಿ ಸತ್ತವರ ಜೀವನದ ಉದ್ದೇಶ ಏನು ಅಂದ್ರೆ ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿರ್ಬೇಕು. ಹೇಗಿರ್ಬೇಕು? ಚೆನ್ನಾಗಿರ್ಬೇಕು. ಯಾವ ತರ ಚೆನ್ನಾಗಿರ್ಬೇಕು? ಯಾವ ತರ ಚೆನ್ನಾಗಿರ್ಬೇಕು ಅಂದ್ರೆ ಶರೀರಕ್ಕೂ ಮನಸ್ಸಿಗೂ ಕಷ್ಟ ಆಗದಿದ್ದಂಗೆ ಚೆನ್ನಾಗಿರ್ಬೇಕು. ಅರ್ಥ ಆಯ್ತಾ? ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು ಯಾಕೆ ಹೇಳಿ? ಡೈಲಿ ಚೆನ್ನಾಗಿಡಿ ದೇವ್ರೆ ಅಂದ್ರೆ ನನ್ನ ಶರೀರದ ಮನಸ್ಸಿನ ಇಚ್ಛೆಗಳು ಆಸೆಗಳು ಈಡೇರಿಸ್ಕೊಡಿ ಅಂತ ದೇವರಿದ್ದಾರೆ. ಅನ್ಯರು ಆರಾಧಿಸುವಂತ ದೇವರುಗಳದ್ದು ಅದೇ ಕೆಲಸ. ಆದ್ರೆ ಭೂಮಿಯನ್ನು ಸ್ವರ್ಗವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ರಕ್ಷಕನಾದ ದೇವರದು ಇಚ್ಛೆ ನನ್ನ ಶರೀರದ ಮನಸ್ಸಿನ ಇಚ್ಛೆಗಳನ್ನು ಈಡೇರಿಸೋದಲ್ಲ, ಸ್ವರ್ಗದಲ್ಲಿ ದೇವರ ಇಚ್ಛೆ ಏನಾಗಿದೆಯೋ ಅದು ನನ್ನಲ್ಲಿ ನೆರವೇರಿಸೋದು. ಯೇಸು ಸ್ವಾಮಿ ಪ್ರಾರ್ಥನೆ ಹೇಳ್ಕೊಟ್ಟಾಗ ಶಿಷ್ಯರಿಗೆ ಅದರಲ್ಲಿ ಒಂದು ನುಡಿ ಹೇಳ್ತಾರೆ. ಏನಂತ? ಸ್ವರ್ಗದಲ್ಲಿ ನಿಮ್ಮ ಇಚ್ಛೆ ನೆರವೇರುವಂತೆ ಭೂಮಿಯಲ್ಲಿ, ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳಲ್ಲಿ, ನನ್ನ ಸಂಸಾರದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಎಲ್ಲ ಆಗುಹೋಗುಗಳಲ್ಲಿ ಸ್ವರ್ಗದಲ್ಲಿ ನಿಮ್ಮ ಇಚ್ಛೆ ಏನಾಗಿದೆಯೋ ಅಲ್ಲಿ ಅದು ಮಾತ್ರ ಇಲ್ಲಿ ನನ್ನಲ್ಲಿ ನೆರವೇರಲಿ ದೇವ್ರೆ ಅಂತ ಪ್ರಾರ್ಥಿಸಬೇಕು ನೀವು ಅಂತ. ನಾವು ಪ್ರಾರ್ಥಿಸೋದೆಲ್ಲ ಹೇಗೆ? ದೇವ್ರೆ ಇದು ನನ್ನ ಇಚ್ಛೆ, ಇದು ನೆರವೇರ್ಲಿ, ಇದು ನನ್ನ ಇಚ್ಛೆ, ಇದು ನೆರವೇರ್ಲಿ, ನನ್ನ ಇಚ್ಛೆ ನೆರವೇರ್ಲಿ ಅಂತ ಪ್ರಾರ್ಥನೆ ಮಾಡುವ ಹುಚ್ಚು ಪ್ರಾರ್ಥನೆಗಳೇ ಇವತ್ತು ಹೆಚ್ಚು ನಡೀತಾ ಇರೋದು. ಆ ರೀತಿ ಹುಚ್ಚರ ಕೂಟ, ಧ್ಯಾನ ಕೂಟ ಅಂತ ಹೇಳ್ತೀವಿ. ಜನ ಓಡ್ತಾರೆ, ಧ್ಯಾನ ಧ್ಯಾನ ಧ್ಯಾನ. ಅಲ್ಲೇನ್ ಮಾಡ್ತಾರೆ? ಜನರ ಇಚ್ಛೆಯನ್ನ ನೆರವೇರಿಸುವ ಪ್ರಾರ್ಥನೆಗಳು, ಆರಾಧನೆಗಳು, ಬೋಧನೆಗಳು ಇವತ್ತು ಇದೆಲ್ಲ ಪೈಶಾಚಿಕ ಕೇಂದ್ರಗಳಾಗಿ ಹೋಗ್ಬಿಟ್ಟಿದೆ. ಅನೇಕ ಕಡೆಗಳಲ್ಲಿ ದೇವರನ್ನೇ ಮಾರಾಟ ಮಾಡ್ತಾ ಇದ್ದಾರೆ, ಬಿಸ್ನೆಸ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇದೆಲ್ಲ ಅಂತಿಮ ಕಾಲದ ಒಂದು ಸೂಚನೆ. ವಿ ಆರ್ ಇನ್ ಎಂಡ್ ಟೈಮ್ಸ್. ಅಂತಿಮ ಕಾಲದಲ್ಲಿ ನಾವು ಇದ್ದೇವೆ. ಅಂತಿಮ ಕಾಲದ ಅಂತಿಮ ದಿವಸಗಳಲ್ಲಿ ನಾವಿದ್ದೀವಿ. ಯೇಸು ಸ್ವಾಮಿ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಈಗ ಇರೋ ಎಲ್ಲಾ ಒಂದು ಪರಿಸ್ಥಿತಿಗಳು ನೋಡಿದ್ರೆ ಬರೋ ಸಮಯ ದಾಟಿ ಹೋಗ್ಬಿಟ್ಟಿದೆ ಅನ್ಸುತ್ತೆ. ಹತ್ತಿರ ಆಗಿದೆ. ನಾವು ಸಿದ್ಧರಾಗಬೇಕು ಆ ಪ್ರಭುವನ್ನ ಎದುರುಗೊಳ್ಳಲು, ಆ ಪ್ರಭುವಿನೊಂದಿಗೆ ಹೋಗಲು ನಾವು ಸಿದ್ಧರಾಗಿ ಆ ಸಿದ್ಧತೆಯಲ್ಲಿ ಈ ಪ್ರಪಂಚದಲ್ಲಿ ಬದುಕಬೇಕು. ನಾವು ಸಿದ್ಧರಾಗೋದು ಯಾವುದಕ್ಕೆ? ಬರೀ ಲೋಕದ ವಿಷಯಕ್ಕೆ ಪ್ರಿಪೇರ್ ಆಗ್ತೀವಿ, ಲೋಕದ ವಿಷಯಗಳಿಗೆ ಪ್ರಿಪೇರ್ ಆಗ್ತೀವಿ ಬಿಟ್ರೆ ಮಕ್ಕಳನ್ನ ಪ್ರಿಪೇರ್ ಮಾಡ್ತೀವಿ ಎಕ್ಸಾಮಿಗೆ. ಎಷ್ಟು ತಂದೆ ತಾಯಿಂದ್ರು ನಿಮ್ಮ ಮಕ್ಕಳನ್ನ ಸ್ವರ್ಗಕ್ಕೆ ಹೋಗಕ್ ಪ್ರಿಪೇರ್ ಮಾಡ್ತಾ ಇದ್ದೀರಿ ಪ್ರಾಮಾಣಿಕವಾಗಿ? ಇಲ್ಲ, ಮಕ್ಕಳು ಬೇಜಾರು ಮಾಡ್ಕೊಳ್ತಾರೆ. ಮಕ್ಕಳು ಸ್ವಭಾವನೇ ಬೇಜಾರು ಮಾಡ್ಕೊಳ್ಳೋದು. ಹಾಗಂತ ಹೇಳ್ಬಿಟ್ಟು ನೀವು ಇಷ್ಟ ಬಂದಂಗೆ ಬಿಡ್ಲಿಕ್ಕೆ ಆಗತ್ತಾ? ಮಗುಗ್ ಬೇಜಾರಾಗತ್ತೆ ಅಂತ ಹೇಳ್ಬಿಟ್ಟು ದಾರಿ ಮೇಲೆ ಹೋಗ್ಬೇಕಾದ್ರೆ ಕೈ ಬಿಟ್ಬಿಡ್ತೀರಾ? ಇಲ್ಲ, ಮಗುಗ್ ಬೇಜಾರಾಗುತ್ತೆ, ರಸ್ತೆ ದಾಟಬೇಕು ಅಂತ ಹೇಳ್ತಾ ಇದೆ, ಬೇಜಾರಾಗುತ್ತೆ, ಬಿಟ್ಟಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಡ್ತೀರಾ? ಗಾಡಿ ಟ್ರಕ್ ಓಡಾಡ್ತಾ ಇರುತ್ತೆ, ಮಗು ಗಲಾಟೆ ಮಾಡ್ತೀನಿ, ನನ್ನ ಬಿಟ್ಬಿಡು ನಾನು ದಾಟೋಗ್ತೀನಿ, ನನ್ನ ಬಿಟ್ಬಿಡು ನಾನು ದಾಟೋಗ್ತೀನಿ ಅಂತ ಬಿಟ್ಬಿಡ್ತೀರಾ? ಬಿಟ್ಬಿಡೋದಿಲ್ಲ. ಯಾಕೆ? ನಿಮಗೆ ಗೊತ್ತು ಆಕ್ಸಿಡೆಂಟ್ ಆಗುತ್ತೆ, ಗಾಡಿಗಳು ಇಷ್ಟೊಂದು ಓಡಾಡ್ತಾ ಇದೆ, ಬಿಟ್ರೆ ಸತ್ತೋಗ್ತಾನೆ, ಕಾಲು ಮುರಿದೋಗುತ್ತೆ, ಆದ್ರಿಂದ ಬಿಡೋದಿಲ್ಲ. ಎರಡು ಕೊಡ್ತೀವಿ ಗಲಾಟೆ ಮಾಡಿದ್ರೆ ಜಾಸ್ತಿ, ಹಠ ಮಾಡಿ ಒತ್ಕೊಂಡು ಹೋಗ್ತೀವಿ ಮನೆಗೆ ಎರಡು ಕೊಟ್ಟು. ಯಾಕೆ ಅಂದ್ರೆ ನಿಮಗೆ ದೇಹದ ಬೆಲೆ ಗೊತ್ತು. ದೇಹ ಸತ್ತೋಗ್ಬಿಟ್ರೆ ಏನಾಗುತ್ತೆ ಅಂತ ಗೊತ್ತು, ಆದ್ರೆ ಆತ್ಮದ ಬೆಲೆ ಗೊತ್ತಿಲ್ಲ. ದೇಹ ಮಣ್ಣು ಪ್ರಿಯರೇ, ಅದು ಮಣ್ಣಿಗೆ ಹೋಗುತ್ತೆ ಸತ್ತ ಮೇಲೆ, ಅಷ್ಟೇ, ಮುಗಿದೋಯ್ತು ಕತೆ. ಆದ್ರೆ ಆತ್ಮಕ್ಕೆ ಸಾವು ಇಲ್ಲ. ಅದು ಒಂದ ನರಕದಲ್ಲಿ ಕಂಟಿನ್ಯೂ ಆಗುತ್ತೆ ಅಥವಾ ಸ್ವರ್ಗದಲ್ಲಿ ಕಂಟಿನ್ಯೂ ಆಗುತ್ತೆ. ನಿನ್ನ ಮಕ್ಕಳ ಆತ್ಮ ನರಕದಲ್ಲಿ ಕಂಟಿನ್ಯೂ ಆಗ್ಬೇಕಾ, ಸ್ವರ್ಗದಲ್ಲಿ ಕಂಟಿನ್ಯೂ ಆಗ್ಬೇಕಾ, ನೀನ್ ಡಿಸೈಡ್ ಮಾಡು. ಮಕ್ಕಳು ಹಠ ಮಾಡ್ತಾರಂತ ಅವ್ರಿಷ್ಟಕ್ಕೆ ಬಿಡೋದಲ್ಲ.
ಅದೇ ರೀತಿಯಲ್ಲಿ ಮಕ್ಕಳಿಗಿಂತ ಅಪ್ಪ ಅಮ್ಮಂದ್ರು ನಾವು ಮೊದಲು ತಯಾರಾಗಬೇಕು. ಆತ್ಮ ಕಾಪಾಡ್ಕೋಬೇಕು. ಆತ್ಮದಲ್ಲಿ ಸತ್ತವ್ರು ಹೇಗಿರ್ತಾರಂದ್ರೆ ಲೋಕದ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡ್ತಾರೆ. ಅವ್ರು ಲೌಕಿಕವಾಗಿ ಬದುಕಲಿಕ್ಕೆ ಆಸೆ ಪಡ್ತಾರೆ. ಲೋಕದಲ್ಲಿ ಏನೋ ಆಗ್ಬೇಕು, ನಾನು ಸಾಧಿಸ್ಬೇಕು ಅಂತ ಆಸೆ ಪಡ್ತಾರೆ. ಶರೀರದ ಇಚ್ಛೆಗಳು, ಮನಸ್ಸಿನ ಇಚ್ಛೆಗಳ ಪ್ರಕಾರ ಬದುಕಬೇಕು ಅಂತ ಆಸೆ ಪಡ್ತಾರೆ. ಆತ್ಮದ ಇಚ್ಛೆ ಅಲ್ಲ, ಪರಿಶುದ್ಧಾತ್ಮನ ಇಚ್ಛೆ ಅಲ್ಲ, ದೇವರ ವಾಕ್ಯ ಅಲ್ಲ. ಅದೆಲ್ಲ ಸುಮ್ಮನೆ ಸಾಂಪ್ರದಾಯಿಕವಾಗಿ ಪ್ರಾರ್ಥನೆಗೆ, ಭಾನುವಾರ ಮನೆಯಲ್ಲಿ ಪ್ರೇಯರ್ಗೆ ಮಾತ್ರನೇ. ಮಿಕ್ಕಿದ ಟೈಮ್ ಎಲ್ಲ ನನ್ನ ಇಚ್ಛೆ, ನನ್ನ ಆಸೆ, ನನ್ನ ಬಯಕೆಗಳು. ದಿಸ್ ಇಸ್ ಅವರ್ ಕಂಡೀಷನ್. ಯಾರ್ದು? ದೋಸ್ ಹೂ ಆರ್ ಇನ್ ಆಡಮ್. ಆದಾಮನಲ್ಲಿ ಇರುವ, ಆದಾಮ್ ಎಂಬ ಈ ಬಾಕ್ಸಿನಲ್ಲಿ ಇರುವವರ ದುಸ್ಥಿತಿ ಇದೇನೆ. ಈಗ ಈ ಬಾಕ್ಸಿಂದ ಈ ಬಾಕ್ಸಿಗೆ ಶಿಫ್ಟ್ ಆಗ್ಬೇಕು. ನಮ್ಮನ್ನ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋದು ಯಾರು ಗೊತ್ತಾ? ಶುಭ ಸಂದೇಶ. ದಟ್ ಈಸ್ ದ ಪವರ್ ಆಫ್ ದ ಗಾಸ್ಪಲ್. ರೋಮನ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಹೇಳುತ್ತೆ, ಶುಭ ಸಂದೇಶದ ಶಕ್ತಿ ಏನು ಅಂತ ಹೇಳುತ್ತೆ. ಶುಭ ಸಂದೇಶ ಏನ್ ಮಾಡುತ್ತೆ? ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ. ಶುಭ ಸಂದೇಶದ ವಿಷಯದಲ್ಲಿ ಐ ಆಮ್ ನಾಟ್ ಅಶೇಮ್ಡ್ ಆಫ್ ದ ಗಾಸ್ಪಲ್. ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ, ವಿಶ್ವಾಸಿಸುವ ಪ್ರತಿಯೊಬ್ಬನಿಗೂ, ವಿಶ್ವಾಸಿಸುವ ಪ್ರತಿಯೊಬ್ಬನಿಗೆ, ಎವ್ರಿ ಒನ್ ಹೂ ಬಿಲೀವ್ಸ್, ಪ್ರತಿಯೊಬ್ಬನಿಗೂ ಶುಭ ಸಂದೇಶ, ಈ ಶುಭ ಸಂದೇಶ ಗಾಸ್ಪಲ್ ಜೀವೋದ್ಧಾರವನ್ನು ತರುವ, ನಿನ್ನನ್ನು ಉದ್ಧಾರ, ಮೃತ್ಯೋಮ ಅಮೃತಂಗಮಯ, ನಿನ್ನ ಸಾವಿನಿಂದ ನಿನ್ನನ್ನ ಜೀವಕ್ಕೆ ತರುವ ದೇವರ ಶಕ್ತಿಯಾಗಿದೆ. ದೇವರ ಶಕ್ತಿಯಾಗಿದೆ. ಗಾಸ್ಪಲ್ ಈಸ್ ದ ಪವರ್ ಆಫ್ ಗಾಡ್ ಆನ್ ಟು ಸಾಲ್ವೇಷನ್ ಫಾರ್ ಎವ್ರಿ ಒನ್ ಹೂ ಬಿಲೀವ್ಸ್. ಈ ಬಾಕ್ಸ್ ಅಲ್ಲಿ ಕುತ್ಕೊಂಡವರು, ಆದಾಮ ಎಂಬಂದ ಈ ಬಾಕ್ಸ್ ಅಲ್ಲಿ ಕುತ್ಕೊಂಡವರು ಶುಭ ಸಂದೇಶ ಕೇಳುವಾಗ ವಿಶ್ವಾಸ ಇಡ್ತಾರೆ ಯೇಸು ಕ್ರಿಸ್ತರಲ್ಲಿ. ಆಗೇನ್ ಮಾಡುತ್ತೆ ಗೊತ್ತಾ? ದಿಸ್ ಗಾಸ್ಪಲ್ ವಿಲ್ ಲಿಫ್ಟ್ ಯು ಅಪ್ ಫ್ರಮ್ ದಟ್ ಬಾಕ್ಸ್ ಟು ದಿಸ್ ಬಾಕ್ಸ್. ಈ ಬಾಕ್ಸ್ ಇಂದ ಎತ್ತಿ ಈ ಬಾಕ್ಸಿಗೆ, ಕ್ರಿಸ್ತನಲ್ಲಿ ನಿನ್ನನ್ನು ಸೇರಿಸ್ತಾರೆ. ಯಾರು ಈ ಕೆಲಸ ಮಾಡ್ತಾರೆ ಕೇಳಿದ್ರೆ, ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಇದೇ ದೇವರ ವಾಕ್ಯ ಮಾಡುವ ಕ್ರಿಯೆ. ಅದಲ್ಲದೆ ನಿನ್ ಕಾಯಿಲೆ ವಾಸಿ ಮಾಡೋದಲ್ಲ ದೇವರ ವಾಕ್ಯ, ಅದು ಡಾಕ್ಟರ್ ಮಾಡ್ತಾರೆ. ಅದಕ್ಕೆ ದೇವರ ವಾಕ್ಯ ಹಾಕ್ಬೇಕು. ಅಥವಾ ನಿನ್ಗೆ ಇನ್ನೇನೋ ಮಾಡೋದಲ್ಲ ದೇವರ ವಾಕ್ಯ. ದೇವರ ವಾಕ್ಯ ದೇವರ ಇಚ್ಛೆನ ಈಡೇರಿಸುತ್ತೆ. ಮನುಷ್ಯನ ದುರಿಚ್ಛೆಗಳನ್ನ, ಮನುಷ್ಯನ ಶರೀರದ ಇಚ್ಛೆ ಈಡೇರಿಸುವಂತ ವಾಕ್ಯ ಅಲ್ಲ ದೇವರ ವಾಕ್ಯ. ದೇವರ ವಾಕ್ಯ, ದೇವರ ಇಚ್ಛೆ ಮನುಷ್ಯನ ದೇಹದಲ್ಲಿ, ಮನುಷ್ಯನ ಜೀವಿತದಲ್ಲಿ, ಮನುಷ್ಯನ ಕುಟುಂಬದಲ್ಲಿ, ಲೋಕದಲ್ಲಿ ಈಡೇರಿಸೋದೇ ದೇವರ ವಾಕ್ಯ. ಇದರಲ್ಲಿ ದೊಡ್ಡ ಕಾರ್ಯ ಇದೆ. ಏನ್ ಗೊತ್ತಾ? ಆತ್ಮದಲ್ಲಿ ಸತ್ತ ಪರಿಸ್ಥಿತಿಯಲ್ಲಿರುವ ಮನುಷ್ಯನನ್ನ ಜೀವಕ್ಕೆ ಕರ್ಕೊಂಡು ಬರೋದು, ಅಮರತ್ವಕ್ಕೆ ಕರೆತರೋದು, ಮೃತ್ಯು ಶಕ್ತಿಯನ್ನು ನಾಶ ಮಾಡಿ ಅಮರ ಜೀವಕ್ಕೆ ಕೊಂಡೊಯ್ಯುವ ಶುಭ ಸಂದೇಶ. ತಿಮೋತಿಗೆ ಬರೆದ ಪತ್ರಿಕೆನಲ್ಲಿದೆ ಅಲ್ವಾ? ಸೊ ಅಧ್ಯಾಯ ನಂಗೆ ನೆನಪಿಲ್ಲ, ನೆನಪಿದ್ರೆ ತಿಮೋತಿ, ಥೆಸಲೋನಿಕನು, ತಿಮೋತಿನೇ ಇದೆ. ಇರ್ಲಿ ಬಿಡಿ, ಪರವಾಗಿಲ್ಲ. ಈ ಶುಭ ಸಂದೇಶದ ಶಕ್ತಿ ಆತ್ಮದಲ್ಲಿ ಸತ್ತ ಮನುಷ್ಯನಿಗೆ ಸಾರಲ್ಪಟ್ಟಾಗ ಅವನಲ್ಲಿ ಏನ್ ಮಾಡುತ್ತೆ ಗೊತ್ತಾ? ಇಟ್ ವಿಲ್ ಕ್ರಿಯೇಟ್ ಲೈಫ್ ಇನ್ ಹಿಮ್. It will create hope in him. It will create faith in him. ಅವನೇನ್ ಮಾಡ್ತಾನೆ? ಆಗ ವಿಶ್ವಾಸ ಇಡ್ತಾನೆ, ಯೇಸುವನ್ನ ನಂಬ್ತಾನೆ. ಯೇಸುವನ್ನ ನಂಬಿ ಏನ್ ಮಾಡ್ತಾನೆ? ಆದಾಮ್ ಎಂಬ ಬುಟ್ಟಿಯಿಂದ ಕ್ರಿಸ್ತ ಎಂಬ ಬುಟ್ಟಿಗೆ ಶಿಫ್ಟ್ ಆಗ್ತಾನೆ. ಆ ಮನುಷ್ಯ ಕ್ರಿಸ್ತನಲ್ಲಿ ಬರ್ತಾನೆ. ಇಲ್ಲಿ ಬಂದ್ರೆ ಏನಾಗುತ್ತೆ? 2 ತಿಮೋತಿ 1:10. ಓಕೆ, 2 ತಿಮೋತಿ 1:10 ಓದ್ಬಿಡಿ ಒಂದ್ಸರಿ ಬೇಕು. ಈ ಕಾಲದದ್ದು ನಮ್ಮ ಉದ್ಧಾರಕ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷದ ಮೂಲಕ ಅದನ್ನು ಬಹಿರಂಗಪಡಿಸಲಾಗಿದೆ. ಓಕೆ, ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ, ಮೃತ್ಯು ಶಕ್ತಿಯನ್ನು, ನಿನ್ನ ಒಳಗಡೆ ಇರ್ತಕ್ಕಂಥ ಆತ್ಮದಲ್ಲಿರುವ ಮೃತ್ಯು ಶಕ್ತಿಯನ್ನ ನಾಶ ಮಾಡಿ ಅಮರ ಜೀವವನ್ನು, ಅಮರ ಜೀವ, ಇಟರ್ನಲ್ ಲೈಫ್ ಅನ್ನು ಶುಭ ಸಂದೇಶದ ಮೂಲಕ, ಯಾವುದರ ಮೂಲಕ? ಯಾವುದರ ಮೂಲಕ? ನೀರಿನ ಮೂಲಕ ಅಲ್ಲ. ತಲೆ ಮೇಲೆ ನೀರು ಹಾಕಿದ್ರೆ ಹೊಸ ಶಕ್ತಿ ಬರೋದಿಲ್ಲ, ಅಥವಾ ನೀರಲ್ಲಿ ಮುಳುಗಿಸಿದ್ರು ಹೊಸ ಶಕ್ತಿ ಬರೋದಿಲ್ಲ. ಗಾಸ್ಪಲ್ ಅಲ್ಲಿ ಮುಳುಗಬೇಕು, ಯೇಸುವಿನಲ್ಲಿ ಮುಳುಗಬೇಕು. ಯು ಶುಡ್ ಬಿ ಇಮರ್ಸ್ಡ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಮುಳುಗಬೇಕು. ಅದರಿಂದ ಪ್ರೀತಿಯ ಸಹೋದರ ಸಹೋದರರೇ, ಇವತ್ತು ಸೈತಾನ ಅನೇಕ ರೀತಿಯಲ್ಲಿ ವಂಚಿಸ್ತಾನೆ ಬರ್ತಾ ಇದೆ. ವಂಚನೆಗೊಳಗಾಗಬೇಡಿ. ಶುಭ ಸಂದೇಶದ ಮೂಲಕ, ಶುಭ ಸಂದೇಶದ ಮೂಲಕ ತಂದವರು ಯೇಸುವೆ, ಬೆಳಕಿಗೆ ತಂದವರು ಯೇಸುವೆ. ಶುಭ ಸಂದೇಶದ ಮೂಲಕ ಏನಾಗ್ತಾ ಇದೆ? ಮೃತ್ಯು ಶಕ್ತಿ ನಾಶವಾಗಿ ನಮ್ಮಲ್ಲಿ ಏನ್ ಬರುತ್ತೆ? ಇಟರ್ನಲ್ ಲೈಫ್. ಲೈಫ್, ಇಟರ್ನಲ್ ಲೈಫ್. ಗಾಸ್ಪಲ್ ಏನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಒಬ್ಬ
ಈ ಬಾಕ್ಸ್ ಅಲ್ಲಿ ಇರೋನು ಗಾಸ್ಪಲ್ ಕೇಳ್ತಾ 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 ಏನಾಗ್ತದೆ ಅಂದ್ರೆ ಗೊತ್ತಿಲ್ಲದ ಹಾಗೆ ಈ ಕಡೆ ಶಿಫ್ಟ್ ಆಗ್ಬಿಡ್ತಾನೆ. ಜನ ತಿಳ್ಕೊಳ್ತಾರೆ ಯಾರೋ ಇವ್ರನ್ನ ಕನ್ವರ್ಟ್ ಮಾಡ್ಬಿಟ್ರು ಅಂತ. ಯಾರಿಗೂ ಯಾರನ್ನೂ ಎಲ್ಲೂ ಕನ್ವರ್ಟ್ ಮಾಡಕ್ ಆಗಲ್ಲ. ಜಾತಿ ಚೇಂಜ್ ಮಾಡಬಹುದಷ್ಟೇ, ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ ಕೆಲಸ ಅದು. ಆದ್ರೆ ಆದಾಮ್ ಎಂಬ ಈ ಒಂದು ಡೆಡ್ ಬಾಕ್ಸ್ ಇಂದ ಜೀಸಸ್ ಕ್ರೈಸ್ಟ್ ಎಂಬ ಲೈಫ್ ಬಾಕ್ಸಿಗೆ ಒಬ್ಬನ್ನ ಶಿಫ್ಟ್ ಮಾಡೋದು ಮನುಷ್ಯ ಅಲ್ಲ. ದಟ್ ಈಸ್ ದ ವರ್ಕ್ ಆಫ್ ಗಾಡ್, ದಟ್ ಈಸ್ ದ ವರ್ಕ್ ಆಫ್ ದ ಗಾಸ್ಪಲ್, ದಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರು ಮಾಡುವ ಕಾರ್ಯ ಅದು, ದೇವರ ವಾಕ್ಯ ಮಾಡುವ ಕಾರ್ಯ ಅದು. ಅದಕ್ಕೆ ಯೇಸು ಹೇಳಿದ ಅಪೊಸ್ತಲರಿಗೆ, ಯು ಗೋ ಅಂಡ್ ಪ್ರೊಕ್ಲೈಮ್ ಗಾಸ್ಪಲ್ ಟು ಆಲ್ ದ ಕ್ರೀಚರ್, ಆಲ್ ಪೀಪಲ್, everybody, every human being, because all are spiritual dead. Now they want life, they need life, the life. ಯೇಸು ಆಗಿರುವ ಜೀವ ಇವರಿಗೆ ಬೇಕು, ಈ ಬಾಕ್ಸಿಗೆ ಶಿಫ್ಟ್ ಆಗಬೇಕು. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ಹೋಗಿ ಶುಭ ಸಂದೇಶ ಸಾರಿ, ಆಗ ನಾನು ಕೆಲಸ ಮಾಡ್ತೀನಿ. ನೀವು ಹೇಳ್ತಾ ಇರಿ, ನಿಮ್ ಕೆಲಸ ಹೇಳೋದ್ರ ಹಿಂದೆ ನಾನು ಕೆಲಸ ಮಾಡ್ತೀನಿ. ಅಪೊಸ್ತಲರು ಅದೇ ಮಾಡಿದ್ದು. ಅವ್ರು ಹೋಗಿ ಹೇಳ್ತಾ ಇದ್ದಾರೆ, ಜನ ಎಲ್ಲ ಈ ಬಾಕ್ಸಿಂದ ಈ ಬಾಕ್ಸಿಗೆ ಬರ್ತಾ ಇದ್ದಾರೆ. ಕೆಲವರೆಲ್ಲ ಹಿಡ್ಕೊಂಡು ಅಪೊಸ್ತಲರನ್ನ ಹೊಡೆದ್ರು, ನೀವೇನೋ ಮಾಡ್ತಾ ಇದ್ದೀರಿ ಅಂತ. ಇವ್ರನ್ನ ಹೊಡೆದ್ರು, ಇವ್ರನ್ನ ಸಾಯಿಸಿದ್ರು ಕೂಡ ಈ ಬಾಕ್ಸಿಂದ ಈ ಬಾಕ್ಸಿಗೆ ಶಿಫ್ಟ್ ಆಗಿ ಬಂದು ಇಲ್ಲಿ ಬಂದಿದಾರಲ್ಲ, ಇವ್ರು ಹೋಗಿ ಹೇಳಲಿಕ್ಕೆ ಶುರು ಮಾಡಿದ್ರು. ಸೊ ಈ ಬಾಕ್ಸ್ ಅಲ್ಲಿ ಇದ್ದು ಕೆಲವ್ರು ಹಿಡ್ಕೊಂಡ್ರು, ಅಷ್ಟೊತ್ತಿಗೆ ಶಿಫ್ಟ್ ಆಗಿ ಇನ್ನೊಂದು ಬಾಕ್ಸಿಗೆ ಹೋದ್ರಲ್ಲ, ಯೇಸು ಎಂಬ ಬಾಕ್ಸಿಗೆ ಶಿಫ್ಟ್ ಆಗ್ತಾನೆ ಇರ್ತಾರೆ. ಎಷ್ಟು ಅಂತ ಹಿಡ್ಕೊಳ್ತಾರೆ. ಸೊ ದೇವರ ಕಾರ್ಯವನ್ನು ಸ್ಟಾಪ್ ಮಾಡ್ಲಿಕ್ಕೆ ಮನುಷ್ಯನಿಗೆ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಈ ಲೋಕದ ಯಾವ ಪಿಶಾಚಿಯ ಸಾಮ್ರಾಜ್ಯ ಎಲ್ಲ ಒಟ್ಟಿಗೆ ಬಂದರೂ ಕೂಡ ದೇವರ ಕಾರ್ಯ, ಈ ಶುಭ ಸಂದೇಶ ಪ್ರಚಾರ ಅಂತಕ್ಕಂಥದ್ದು ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನೋ ಇಬ್ಬರನ್ನ ಹಿಡಿದು ಜೈಲಿ ಹಾಕ್ಬಿಟ್ರೆ ಶುಭ ಸಂದೇಶ ನಿಲ್ಲಲ್ಲ, ಅವರಿಬ್ರು ನಿಲ್ಬೋದು ಅಷ್ಟೇ. ಗಾಸ್ಪಲ್ ಇಸ್ ದ ಪವರ್ ಆಫ್ ಗಾಡ್, ಯು ಕೆನಾಟ್ ಬೈಂಡ್ ದ ಪವರ್ ಆಫ್ ಗಾಡ್. ಪೌಲರು ಹೇಳ್ತಾರೆ, ದೇವರ ವಾಕ್ಯವನ್ನು ಬಂಧಿಸುವಂತಿಲ್ಲ, ಯಾರು ಬಂಧಿಸುವಂತಿಲ್ಲ. ನೀನು ಯಾವನೇ ಆಗಿರು, ಎಂಥ ದೊಣ್ಣೆ ನಾಯಕನೇ ಆಗಿರು, ಯಾವ ಅಧಿಪತಿನೇ ಆಗಿರು, ಯಾರೇ ಆಗಿರು, ಯು ಕೆನಾಟ್ ಬೈಂಡ್ ದ ಗಾಸ್ಪಲ್. ಇದ್ರ ಹಿಂದೆ ಇರುವ ಕೈ ಮನುಷ್ಯನ ಕೈವಾಡ ಅಲ್ಲ, ಯೇಸು ಕ್ರಿಸ್ತನ ಕೈ, ದೇವರ ಕೈ. ಅದನ್ನ ನಿನಗೆ ಕಾಣಲ್ವಲ್ಲ, ಅದನ್ನ ಎಲ್ಲಿ ಹಿಡ್ಕೋತೀಯ? ಕಾಣಿಸ್ತಾ ಇರೋ ಮನುಷ್ಯನ್ನೇ ಹಿಡಿಯಕ್ ಆಗ್ತಾ ಇಲ್ಲ, ಕಾಣಿಸ್ದೇ ಇರೋ ಕೈನ ಹೇಗಯ್ಯ ಹಿಡಿತೀಯ? ಸೊ ಆದ್ರಿಂದ ನೀನ್ ಆ ಕೈ ಹಿಡಿದ್ರೆ ಏನಾಗ್ತೀಯ ಗೊತ್ತಾ? ಆ ಕೈ ನಿನ್ನ ಹಿಡ್ಕೊಬಿಡುತ್ತೆ, ಹೇಳೋದು ಬಾಕ್ಸಿಗೆ ಹಾಕ್ಬಿಡುತ್ತೆ. ಸೊ ಬಿ ಕೇರ್ಫುಲ್. ನೀನೇನಾದ್ರೂ ಶುಭ ಸಂದೇಶ ಸಾರುವ ಕೈನ ಹಿಂಗ್ ಹಿಡಿಲಿಕ್ಕೆ ಟ್ರೈ ಮಾಡಿದ್ರೆ, ಪೌಲ ಅದೇ ಮಾಡ್ತಾ ಇದ್ದ ಅಲ್ವಾ? ಶುಭ ಸಂದೇಶ ಸಾರೋರ್ ಕೈ ಹಿಂಗ್ ಹಿಡಿಲಿಕ್ಕೆ ಟ್ರೈ ಮಾಡ್ದ. ಯೇಸು ಏನ್ ಮಾಡಿದ್ರು? ನನ್ನ ಕೈನ ನೀನ್ ಹಿಡಿದಿದ್ಯಾ, ಬಿಡು, ನಿನ್ನ ನಾನ್ ಬಿಡಲ್ಲ, ಇನ್ಮೇಲೆ ನೀನ್ ಬೇಕು, ಇದೇ ನಿನ್ನ ಬಾಯಲ್ಲಿ ನಾನ್ ಮಾಡಿಸ್ತೀನಿ ಕೆಲಸ ಅಂತ ಹೇಳುದು. ಅವನ ಕೈಯಲ್ಲಿ ಕೆಲಸ ಮಾಡಿಸಿ. ಇವತ್ತು ಆ ಕೆಲಸ ಯೇಸು ಸ್ವಾಮಿ ಮಾಡಿಸ್ತಾ ಇದ್ದಾರೆ, ಇನ್ ಮುಂದಕ್ಕೂ ಮಾಡಿಸ್ತಾರ. ಅವ್ರು ಬರೋ ತನಕ ಈ ಕೆಲಸ ನಡೆಯುತ್ತೆ. He will continue his mission. This is the evangelization, is the work of the Holy Spirit. It is the work of Jesus. It is not human work. ಹುಚ್ಚರಿಗೆ ಅರ್ಥ ಆಗ್ತಾ ಇಲ್ಲ, ಬುದ್ಧಿ ಇಲ್ದಿರೋ ಜನರಿಗೆ ಅರ್ಥ ಆಗ್ತಾ ಇಲ್ಲ, ಅನ್ಯರಿಗೆ ಅರ್ಥ ಆಗ್ತಾ ಇದೆ, ನಮ್ಮ ಕ್ರೈಸ್ತರಿಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ಕ್ರಿಶ್ಚಿಯನ್ ಅಂತ ಹೆಸರು ಪಟ್ಟಿ ಇಟ್ಕೊಂಡು ಯಾವುದೋ ಸೀಟಲ್ಲಿ ಕುತ್ಕೊಂಡ ತಕ್ಷಣ ಏನ್ ಅರ್ಥ ಆಗುತ್ತೆ? ಏನು ಅರ್ಥ ಆಗಲ್ಲ. ಪರಿಶುದ್ಧಾತ್ಮರು ಬರಬೇಕು, ಬಾಕ್ಸ್ ಚೇಂಜ್ ಮಾಡಬೇಕು. ಆದಾಮನ್ ಬಾಕ್ಸ್ ಒಳಗೆ ಕುತ್ಕೊಂಡು ನೀನೇನು ಮಾಡೋಕ್ಕಾಗಲ್ಲ. ಈ ಬಾಕ್ಸ್ ಒಳಗೆ ಬರಬೇಕು, ಯೇಸುವಿನಲ್ಲಿಗೆ ಬರಬೇಕು. ಇಲ್ಲಿಂದ ಈ ಬಾಕ್ಸಿಗೆ ಕರ್ಕೊಂಡು ಬರೋದೆ ಶುಭ ಸಂದೇಶ. ನಿಮ್ಮ ಮಕ್ಕಳನ್ನ ಈ ಬಾಕ್ಸಿಗೆ ಕರ್ಕೊಂಡು ಬನ್ನಿ ಫಸ್ಟ್. ಯಾರೆಲ್ಲ ಇಲ್ಲಿ ಕುಟುಂಬದವ್ರು ಇದ್ದೀರೋ, ನಿಮ್ಮ ಮಕ್ಕಳು ಬಾಕ್ಸ್ ಅಲ್ಲಿ ಇದ್ರೆ ಮೊಬೈಲ್ ಹಿಡ್ಕೊಂಡು 24 ಗಂಟೆ ಅದರಲ್ಲೇ ಮುಳುಗಿ ಬಿದ್ದು ಸಾಯ್ತಾ ಇದ್ರೆ ಆತ್ಮದಲ್ಲಿ, ಬರೀ ಲೋಕದ ವಿಷಯದಲ್ಲಿ, ಅವ್ರನ್ನ ಹೇಗಾದ್ರೂ ಮಾಡಿ ಶುಭ ಸಂದೇಶ ಕೊಟ್ಟು ಅವ್ರನ್ನ ಈ ಬಾಕ್ಸಿಗೆ ಕರ್ಕೊಂಡು ಬನ್ನಿ. ಇಲ್ಲಿ ಬಂದ್ರೆ ಏನ್ ಸಿಗುತ್ತೆ ಕೇಳಿದ್ರೆ ಜೀವ ಸಿಗುತ್ತೆ. ಏನ್ ಸಿಗುತ್ತೆ? ಏದೇನ್ ತೋಟದಲ್ಲಿ ಆದಾಮನಲ್ಲಿ ಕಳಕೊಂಡಂತ ಜೀವ ಈ ಬಾಕ್ಸ್ ಒಳಗಡೆ ಬಂದ್ರೆ ಫ್ರೀ ಆಗಿ ಯೇಸು ಕ್ರಿಸ್ತನಲ್ಲಿದ್ವ ಅಮರ ಜೀವ ಒಳಗಡೆ ಸೇರ್ಕೊಳ್ಳುತ್ತೆ. ಆಗ ಏನಾಗ್ತಾನೆ? He will become new creation. 2 Corinthians 5:17-18 ಅವನಲ್ಲಿ ನೆರವೇರುತ್ತೆ. ಅದಲ್ಲದೆ ಸುಮ್ಮನೆ ಯಾವುದೋ ಒಂದು ಚರ್ಚಿಗೆ ಹೋಗ್ಬಿಟ್ಟು ಏನೋ ಒಂದು ಪ್ರಾರ್ಥನೆ ಮಾಡಿ 4 ವಾಕ್ಯ ಹೇಳ್ಬಿಟ್ಟು ತಲೆ ಮೇಲೆ ನೀರು ಹಾಕ್ಸ್ಕೊಂಡು ಬಂದ್ರೆ ಇದಾಗಲ್ಲ. 2 ಕೊರಿಂಥ 5:17 ಆಗಲ್ಲ. ಆಗತ್ತೆ ಅಂತ ಬೈಬಲ್ ಅಲ್ಲಿ ಎಲ್ಲೂ ಇಲ್ಲ. ಜನ ಹೇಳ್ಬೋದು, ಜನರ ಮಾತು ನಂಬಿದ್ರೆ ಹಾಳಾಗಿ ಹೋಗ್ತೀರಾ, ದೇವ್ರ ಮಾತು ನಂಬಿದ್ರೆ ಉದ್ಧಾರ ಆಗ್ತೀರಾ. ದೇವ್ರು ಹೇಳಿದ್ದನ್ನ ನಂಬಿ.
ನಾನು 1000 ಬೋಧನೆ ಮಾಡ್ಬೋದು, ನನ್ನ ಬೋಧನೆ ನಂಬೇಡಿ. ಆದ್ರೆ ದೇವ್ರ ವಾಕ್ಯದಲ್ಲಿ ಇದೆಯಾ ಅಂತ ಪರೀಕ್ಷೆ ಮಾಡಿ ನೋಡಿ, ಅದು ಹೊಸ ಒಡಂಬಡಿಕೆಯಲ್ಲಿ ಇದೆಯಾ ಅಂತ ನೋಡಿ, ಅಪಸ್ತೋಲರ ಬೋಧನೆಯಲ್ಲಿ ಉಪದೇಶದಲ್ಲಿ ಇದೆಯಾ ಅಂತ ನೋಡಿ, ಆಮೇಲೆ ನಂಬಿ. ಸತ್ಯ ಆದ್ರೆ ಅದನ್ನ ನಂಬಿ, ಸುಳ್ಳಾದ್ರೆ ಬಿಟ್ಬಿಡಿ. ಮನುಷ್ಯನ್ ಮಾತು ತಗೊಂಡು ಏನ್ ಪ್ರಯೋಜನ? ಏನಾದ್ರೂ ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ. ಏನ್ ಹೇಳುತ್ತೆ ವಾಕ್ಯ? ಯಾರಾದರೂ ಕ್ರಿಸ್ತನೊಡನೆ ಯೇಸುವಿನೊಡನೆ ಒಂದಾದರೆ ಒಂದಾಗೋದು ಹೇಗೆ? ಒಂದಾಗೋದು ಹೇಗೆ? ಥ್ರೂ ದ ಗಾಸ್ಪೆಲ್, ವಿಶ್ವಾಸದ ಮುಖಾಂತರ. ಬೇರೆ ಯಾವ್ದು ದಾರಿ ಇಲ್ಲ, ಆಯ್ತಾ? ಶುಭ ಸಂದೇಶ ಆಲಿಸ್ಲೇಬೇಕು, ಅದು ಅರ್ಥ ಆಗ್ಬೇಕು, ನಂಬಿಕೆ ಇಡಬೇಕು. ಆ ನಂಬಿಕೆ ಮುಖಾಂತರ ಶಿಫ್ಟ್ ಆಗೋದು ಇದು. ಯಾರಾದ್ರೂ ಈ ನಂಬಿಕೆ ಮುಖಾಂತರ ಯೇಸು ಕ್ರಿಸ್ತನಲ್ಲಿ ಒಂದಾದರೆ ಅವನು ಅವಳು ನೂತನ ಸೃಷ್ಟಿ ಆಗ್ತಾನೆ. ಹಾಲೆಲೂಯಾ! ಹೊಸ ಸೃಷ್ಟಿ ಆಗ್ತಾನೆ, ನೂತನ ಸೃಷ್ಟಿ ಆಗ್ತಾನೆ. ಹಳೆಯದೆಲ್ಲ ಏನಾಗುತ್ತೆ? ಈ ಹಳೇದಂದ್ರೆ ಯಾವುದು? ಹಳೇದಂದ್ರೆ ಆದಾಮನಿಂದ ಬಂದಿತ್ತಲ್ವ ಮರಣ. ಮರಣ ಇನ್ನು ಮುಂದೆ ಇಲ್ಲ. ನೋ ಮೋರ್ ಡೆತ್. ಡೆತ್ ಇಸ್ ಕ್ಯಾನ್ಸಲ್ಡ್. ಲೈಫ್ ಬಿಗಿನ್ಸ್. ಜೀವ ಪ್ರಾರಂಭ ಆಗುತ್ತೆ. ಆದಾಮನಲ್ಲಿ ಮರಣ ಇತ್ತು, ಅದು ನಿತ್ಯ ಮರಣಕ್ಕೆ ಕೊಂಡು ಹೋಗುವಂತ ಮರಣ. ಫಿಸಿಕಲ್ ಡೆತ್ ಅಲ್ಲ, ಸ್ಪಿರಿಚುವಲ್ ಡೆತ್. ಫಿಸಿಕಲ್ ಡೆತ್ ನೋ ಪ್ರಾಬ್ಲಮ್, ಮಣ್ಣಿಗೆ ತಗೊಂಡೋಗುತ್ತೆ ಅಷ್ಟೇ ನಮ್ಮನ್ನ. ಫಿಸಿಕಲ್ ಡೆತ್ ಎಲ್ಲಿಗೆ ತನಕ ತಗೊಂಡೋಗುತ್ತೆ ಮನುಷ್ಯನ? ನಮ್ಮನೇಲಿ ನಾಯಿ ಬೇಕು ಸತ್ರೆ ಎಲ್ಲಿಗೆ ತಗೊಂಡೋಗುತ್ತೆ? ಮಣ್ಣಿಗೆ. ಫಿಸಿಕಲ್ ಡೆತ್ ನಮ್ಮನ್ನ ಮಣ್ಣಿಗೆ ತಗೊಂಡೋಗುತ್ತೆ ಅಷ್ಟೇ. ನೀವು ಎಷ್ಟು ಒಳ್ಳೆ ಬಾಕ್ಸ್ ಹಾಕಿದ್ರು, ಎಷ್ಟು ಒಳ್ಳೆ ಟೈಲ್ಸ್ ಹಾಕಿ ಸಮಾಧಿ ಕಟ್ಟಿದ್ರು, ಗೋರಿ ಕಟ್ಟಿದ್ರು, ಮಣ್ಣಿಗೆ ಹೋಗುತ್ತೆ ಅಷ್ಟೇ, ಮುಗೀತು ಬಾಡಿ ಕೆಲಸ. ಆದ್ರೆ ಸ್ಪಿರಿಚುವಲ್ ಡೆತ್ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಫಿಸಿಕಲ್ ಡೆತ್ ಎಲ್ರಿಗೂ ಇದೆ, ನೋ ಪ್ರಾಬ್ಲಮ್, ಮಣ್ಣಿಗೆ ಹೋಗುತ್ತೆ. ಸ್ಪಿರಿಚುವಲ್ ಡೆತ್ ಮಣ್ಣಿಗೆಲ್ಲ ಕರ್ಕೊಂಡು ಹೋಗೋದು. ಸ್ಪಿರಿಟ್ ಸಾಯಲ್ಲ, ದೇವರಿಂದ ಬೇರ್ಪಡುತ್ತೆ. ಆ ರೀತಿ ಸಾವು, ಅದು ಶಾಶ್ವತವಾಗಿ ಆ ನರಕದ ನಿತ್ಯ ಅಗ್ನಿಗೆ ಹೋಗುತ್ತೆ. ಅಲ್ಲಿ ಹೋಗ್ಬಾರ್ದು ಅಂತಾನೆ ದೇವರು ಮನುಷ್ಯನಾಗಿ ಬಂದು ಪಾಪ ಪರಿಹಾರ ಮಾಡಿ ವಿಶ್ವಾಸ ಇಟ್ಟವನಿಗೆ ಶಿಫ್ಟ್ ಆಗ್ಲಿಕ್ಕೆ ಒಂದು ಚಾನ್ಸ್ ಕೊಟ್ರು. ಆದಾಮ ಹಾಳು ಮಾಡ್ದ, ಯೇಸು ಉದ್ಧಾರ ಮಾಡಿದ್ರು. ಯೇಸು ಬಂದಿದ್ದು ರಕ್ಷಿಸಲಿಕ್ಕೆ. ಜೀಸಸ್ ಇಸ್ ದ ಓನ್ಲಿ ಸೇವಿಯರ್. ಹಿ ಕೇಮ್ ಟು ಸೇವ್ ದ ಪೀಪಲ್, ನಾಟ್ ಹೀಲ್ ದ ಪೀಪಲ್. ಸೌಖ್ಯ ಕೊಡ್ಲಿಕ್ಕಾಗಲ್ಲ ಬಂದಿದ್ದು. ಸೌಖ್ಯ ಕೊಡ್ತಾರೆ, ಅವ್ರು ಬಂದಾಗ ಸೌಖ್ಯ ಕೊಟ್ಟರು. ಆದ್ರೆ ಯೇಸು ಬಂದ ಮುಖ್ಯ ಉದ್ದೇಶ ಸೌಖ್ಯ ಅಲ್ಲ. ಯೇಸು ಬಂದ ಮುಖ್ಯ ಉದ್ದೇಶ ನಿನ್ನ ಆತ್ಮಕ್ಕೆ ಸೌಖ್ಯ. ನಿನ್ನ ಆತ್ಮದಲ್ಲಿದ್ದ ರೋಗ, ಪಾಪ ಎಂಬ ರೋಗ ಗುಣ ಆಗಬೇಕಾಗಿತ್ತು. ಅದಕ್ಕೆ ಅವರು ಗಾಯಗೊಂಡಿದ್ದು. ಆ ಗಾಯಗಳಿಂದ ನಿನ್ನ ಆತ್ಮದಲ್ಲಿದ್ದಂತಹ ಆ ರೋಗ ವಾಸಿಯಾಗಿದೆ. ಬೈ ಹಿಸ್ ಸ್ಟ್ರೈಪ್ಸ್ ಯು ಆರ್ ಕಂಪ್ಲೀಟ್ಲಿ ಹೀಲ್ಡ್. ವೇರ್? ಇನ್ ಯೋರ್ ಸ್ಪಿರಿಟ್. ವೇರ್ ವಾಸ್ ದ ಸಿಕ್ನೆಸ್? ಇನ್ ದ ಸ್ಪಿರಿಟ್, ಆತ್ಮದಲ್ಲಿ. ಅದೆಲ್ಲ ಇವತ್ತು ಎಷ್ಟೋ ಕಡೆ ನಡೀತಾ ಇದೆ. ಈ ವಾಕ್ಯ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರ ಗಾಯಗಳಿಂದ ಗುಣ ಆಗಿದೆ, ಗುಣ ಆಗಿದೆ ಅಂತ. ಈ ಮೈ ಮೇಲಿರೋ ಕಜ್ಜಿ ಗುಣ ಆಗೋಕ್ಕಲ್ಲ, ಯೇಸು ಶರೀರದಲ್ಲಿ ಗಾಯ ಆಗಿದ್ದು. ಇದೊಂದಿನ ಗುಣ ಆದ್ರೂ ಗುಣ ಆಗಿಲ್ಲ ಅಂದ್ರೂ ಮಣ್ಣಿಗೆ ಹೋಗುತ್ತೆ. ಆದ್ರೆ ಆತ್ಮಕ್ಕೆ ನಿನಗೆ ಸೌಖ್ಯ ಸಿಕ್ಕಿ, ಶರೀರದಲ್ಲಿ ಕ್ಯಾನ್ಸರ್ ಇದ್ರು ನಿನಗೆ ನಿತ್ಯ ಜೀವ ಇದೆ. ಕ್ಯಾನ್ಸರ್ ಇದ್ರೂ ಮಣ್ಣಿಗೆ ಹೋಗುತ್ತೆ, ಕ್ಯಾನ್ಸರ್ ಇಲ್ದಿದ್ರು ಮಣ್ಣಿಗೆ ಹೋಗುತ್ತೆ ದೇಹ. ಆದ್ರೆ ಏನಪ್ಪಾ ಅಂದ್ರೆ ಈ ಲೋಕದಲ್ಲಿ ಸುಖ ಅನುಭವಿಸ್ಲಿಕ್ಕೆ ಆಗಲ್ಲ ಅಷ್ಟೇನೆ. ಈ ಬಾಕ್ಸ್ ಅಲ್ಲಿ ಬಂದ್ಮೇಲೆ ನೀನ್ ಸುಖ ಅನುಭವಿಸಿ ಏನ್ ಪ್ರಯೋಜನ? ಏನ್ ಅನುಭವಿಸಿದ್ರು ವೇಸ್ಟೇ ಅಲ್ವಾ? ಬೈಬಲ್ ಹೇಳ್ತು ಊಟ ಬಟ್ಟೆ ಇದ್ರೆ ಅಷ್ಟೇ ಸಾಕು ಅಂತ. ಯಾಕಂದ್ರೆ ಕ್ರಿಸ್ತನಲ್ಲಿ ಬಂದ್ಮೇಲೆ ಇನ್ನೇನ್ ಬೇಕು? ಈ ಬಾಕ್ಸ್ ಒಳಗಡೆ ಬಂದ್ಮೇಲೆ ನಮ್ಗೆ ಏನೇನ್ ಬೇಕು ಅನ್ಸಲ್ಲ. ಈ ಬಾಕ್ಸ್ ಅಲ್ಲಿ ಇದ್ದಾಗ ನಮ್ಗೆ ಎಷ್ಟಿದ್ರು ತೃಪ್ತಿ ಇಲ್ಲ. ಅದು ಬೇಕು, ಇದು ಬೇಕು, ಅವ್ರ ತರ ಆಗ್ಬೇಕು, ಇವ್ರ ತರ ಆಗ್ಬೇಕು, ಹಾಗಾಗ್ಬೇಕು, ಹೀಗಾಗ್ಬೇಕು, ಅಲ್ಲಿ ಹೋಗ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು. ಟೆನ್ಷನ್ ಬ್ರದರ್, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಬೇರೆ ಕೆಲಸ ಎಲ್ಲ ಮಾಡ್ಲಿಕ್ಕೆ ಅವರ ದುರಿಚ್ಛೆನ ಈಡೇರಿಸಕ್ಕೆ ನಾವು ಕುತ್ಕೊಂಡು ಪ್ರೇಯರ್ ಮಾಡ್ಬೇಕಂತೆ. ಹುಚ್ಚರು ಸಂತೆಯಲ್ಲಿ ಇದೀವಿ ನಾವು ಒಂಥರ. ಹುಚ್ಚರು ಮದ್ವೆಲಿ ಉಂಡವನೇ ಜಾಣ ಅಂತ ಒಂದು ಗಾದೆ ಇದೆಯಲ್ಲ, ಹಾಗೆ ಇದ್ರ ಮಧ್ಯದಲ್ಲಿ ನಾವು ಶುಭ ಸಂದೇಶ ಸಾರ್ಕೊಂಡು ಹೋಗ್ಬೇಕಷ್ಟೇನೆ. ತಲೆ ಜಾಸ್ತಿ ಕೆಡಿಸ್ಕೊಳ್ತೇನೆ. ನೀವೇನ್ ಮಾಡ್ಬೇಕು ಗೊತ್ತಾ? ನಿಮ್ ಕೆಲಸ ಏನ್ ಗೊತ್ತಾ? ಅದೇ ಕೆಲಸ, ಬೇರೆ ಏನೇ ಇಲ್ಲ. ಬಾಕ್ಸ್ ಅಲ್ಲಿ ಇದೀರಾ, ಅದೇ ಕೆಲಸ. ಈ ಬಾಕ್ಸಿಗೆ ಬಂದ್ಮೇಲೆ ಬೇರೆ ಕೆಲಸ ಮಾಡಕ್ ಆಗಲ್ಲ. ಕೆಲಸ ಮಾಡಕ್ಕಾಗ ಸೋಂಬೇರಿ ಆಗ್ತೀವಂತಲ್ಲ. ಪ್ರಾಮಾಣಿಕತೆಯಿಂದ ನಾವೇನ್ ಕೆಲಸ ದೇವ್ರು ಕೊಟ್ಟಿದಾರೋ ಕೆಲಸ ಮಾಡ್ತೀವಿ. ಆದ್ರೆ ನಮ್ಮ ಜೀವನದ ಉದ್ದೇಶ ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ಆಗುತ್ತೆ ಅನ್ನೋಕ್ಕಿಂತ ಉದ್ದೇಶ ಬರೋದೇ ಆವಾಗ. ಯಾಕೆ ಬದುಕಿದೀವಿ ಅಂತ ನಮಗೆ ಗೊತ್ತಾಗುತ್ತೆ. ಬದುಕಿರೋದು ಕ್ರಿಸ್ತನಿಗಾಗಿ, ಯೇಸುಗಾಗಿ, ದೇವರಿಗಾಗಿ, ಅವ್ರ ಮಹಿಮೆಗಾಗಿ, ಅವ್ರನ್ನ ಮಹಿಮೆ ಪಡಿಸ್ಲಿಕ್ಕೋಸ್ಕರ. ಇದು ನಮ್ಗೆ ಅರ್ಥ ಆಗುತ್ತೆ, ಬುದ್ಧಿಗೆ ಬರುತ್ತೆ ಅವಾಗ. ಎಲ್ಲಿ? ಈ ಬಾಕ್ಸ್ ಅಲ್ಲಿ ಬಂದ್ರೆ. ಈ ಬಾಕ್ಸ್ ಅಲ್ಲಿ ಇದ್ರೆ, ಆದಾಮ ಎಂಬ ಬಾಕ್ಸ್ ಒಳಗಡೆ ಇದ್ರೆ ನಮ್ಗೇನು ಅರ್ಥ ಆಗಲ್ಲ. ನಾ ಬದುಕಿರೋದೇ ನನಗೋಸ್ಕರ. ನಾನು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಅಷ್ಟು ಮಾಡ್ಬೇಕು, ಇಷ್ಟು ಮಾಡ್ಬೇಕು, ಅವ್ರು ಅಷ್ಟು ಮಾಡಿದ್ರು, ಇವ್ರು ಇಷ್ಟು ಮಾಡಿದ್ರು, ನೀವು ಪ್ರಾರ್ಥನೆ ಮಾಡಿ ಬ್ರದರ್, ಅಲ್ಲೆಲ್ಲ ಪ್ರೇಯರ್ ರಿಕ್ವೆಸ್ಟ್ ಕಳಿಸಿದೀವಿ, ನಿಮ್ಗೂ ಕೊಡ್ತಾ ಇದೀವಿ, ಸ್ವಲ್ಪ ಮಾಡಿ. ಇಟ್ಸ್ ಅ ಫೂಲಿಶ್ನೆಸ್.
ಏನ್ ಹೊತ್ಕೊಂಡು ಹೋಗ್ತೀಯ ಸಾಯ್ಬೇಕಾದ್ರೆ? ಫಸ್ಟ್ ನಿನ್ನ ಆತ್ಮಕ್ ಜೀವ ಪಡ್ಕೋ, ಈ ಬುಟ್ಟಿಗೆ ಬಾ. ಕ್ರಿಸ್ತನಲ್ಲಿ ಬಂದಾಗ ಏನ್ ಸಿಗುತ್ತೆ? ಯಾರಾದ್ರೂ ಯೇಸು ಕ್ರಿಸ್ತರಲ್ಲಿ ಒಂದಾದರೆ ನೂತನ ಸೃಷ್ಟಿ ಆಗ್ತಾರೆ. ಬ್ರ್ಯಾಂಡ್ ನ್ಯೂ, ಹೊಸ ಸೃಷ್ಟಿ. ಹಳೇದೆಲ್ಲ ಅಳಿದು ಹೋಗಿದೆ, ಹಳೇದು ಕೆಲವು ಅಲ್ಲ, ಹಳೇದೆಲ್ಲ ಅಳಿದು ಹೋಗಿದೆ, ಎಲ್ಲ ಅಳಿದು ಹೋಗುತ್ತೆ. ಹೊಸತ್ತು ಇದು, ಜನ್ಮ ತಡೆದಿದೆ, ಹೊಸದು ಬಂದಿದೆ. ಇದು ಯಾರಿಂದ ಆಗುವ ಕಾರ್ಯ? ದೇವರಿಂದ. ಇದೆಲ್ಲ ಆಗೋದು ಕರಿಸ್ಮ್ಯಾಟಿಕ್ ಬೋಧನೆಯಿಂದ ಏನು ಆಗಲ್ಲ. ಇದೆಲ್ಲ ಆಗೋದು ಯಾವುದೋ ಬೋಧಕನಿಂದ ಅಲ್ಲ, ಪ್ರವಾದಿಯಿಂದ ಅಲ್ಲ. ಯಾರೋ ಇವತ್ತು ಪ್ರವಾದಿಗಳು ಅವ್ರು ಇವರು ಅಂತ ಬರ್ತಾರಲ್ಲ, ಅವರಿಂದ ಆಗೋ ಕಾರ್ಯ ಅಲ್ಲ. ಇದೆಲ್ಲ ಆಗುವುದು ದೇವರಿಂದ, ಅಂದ್ರೆ ವಾಕ್ಯದಿಂದ, ಶುಭ ಸಂದೇಶದಿಂದ. ವಾಕ್ಯ ದೇವರು ಒಂದೇ, ವರ್ಡ್ ಅಂಡ್ ಗಾಡ್ ಸೇಮ್. ಯೇಸುವಿನಿಂದ, ದೇವರಿಂದ, ವಾಕ್ಯದಿಂದ, ಇದೆಲ್ಲ ದೇವರಿಂದ ಆಗೋ ಕಾರ್ಯ. ಆದ್ರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ಬೇಕು ನಾವೆಲ್ಲರೂ. ಯಾಕೆ ಅಂದ್ರೆ ನಮ್ಮೊಬ್ಬೊಬ್ಬರನ್ನು ದೇವರು ಸಾಧನೆಗಳಾಗಿ ಉಪಯೋಗಿಸ್ತಾ ಇದ್ದಾರೆ. ಈ ಒಂದು ಶ್ರೇಷ್ಠ ಕಾರ್ಯಕ್ಕೆ, ಸ್ವರ್ಗೀಯ ಕಾರ್ಯಕ್ಕೆ ಯಾತಕ್ಕೂ ಬಾರದೇ ಇರ್ತಕ್ಕಂಥ ವೇಸ್ಟ್ ಆಗಿ ಮೂಲೆಯಲ್ಲಿ ಬಿದ್ದಿರ್ತಕ್ಕಂಥ ವೇಸ್ಟ್ ಬಾಡಿಗಳನ್ನ ದೇವರು ಎತ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಅದೇ ನಮಗೊಂದು ಆಶೀರ್ವಾದ ಈ ಭೂಮಿ ಮೇಲೆ. ಈ ಭೂಮಿ ಮೇಲೆ ನಮ್ಗೆ ಆಶೀರ್ವಾದ ಏನು ಅಂದ್ರೆ, ವೇಸ್ಟ್ ಬಾಡಿಗಳನ್ನ ದೇವ್ರ ಕೈಯಲ್ಲಿ ಎತ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಅದು ಮಣ್ಣಿಗೆ ಹೋಗುತ್ತೆ. ಅದೇ ದೊಡ್ಡ ಆಶೀರ್ವಾದ, ದೊಡ್ಡ ಬ್ಲೆಸ್ಸಿಂಗ್. ಇದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಯಾವ್ದಾದ್ರು ಇದೆಯಾ ಕೇಳಿದ್ರೆ ನನಗೆ ಗೊತ್ತಿದ್ದಾಗ ಯಾವುದೂ ಇಲ್ಲ. ಬೈಬಲ್ ಅಲ್ಲಿರೋ ಪ್ರಕಾರ ಇದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಯಾವುದೂ ಇಲ್ಲ. ಇಂಥ ದೊಡ್ಡ ಬ್ಲೆಸ್ಸಿಂಗ್ ನಿಮ್ಮಲ್ಲಿ ಯಾರಿಗಾದ್ರೂ ಸಿಕ್ಕಿದ್ರೆ ಈ ಪ್ರಪಂಚದಲ್ಲಿ ಏನಿದ್ರು ಕಳ್ಕೊಳ್ಳಿಕ್ಕೆ ರೆಡಿ ಆಗ್ಬಿಡಿ. ಯಾಕಂದ್ರೆ ಎಲ್ಲ ಒಂಥರ ಕಸ ಅಲ್ವಾ, ಕಸ ತಗೊಂಡು ಏನ್ ಮಾಡ್ತೀರಾ? ಈ ಬ್ಲೆಸ್ಸಿಂಗ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಸಿಕ್ಕಿದ್ರೆ ಖಂಡಿತ ನೀವು ಭಾಗ್ಯವಂತರು, ಯು ಆರ್ ಬ್ಲೆಸ್ಡ್. ಶುಭ ಸಂದೇಶ ಸಾರುವ ಸೌಭಾಗ್ಯ ನಿಮಗೆ ಸಿಕ್ಕಿದ್ರೆ ನಿಮ್ಮಷ್ಟು ಭಾಗ್ಯವಂತರು ಬೇರೆ ಯಾರೂ ಇಲ್ಲ ಅನ್ಕೊಳ್ತೀನಿ. ಶ್ರೇಷ್ಠವಾದ ಕಾರ್ಯ, ಶ್ರೇಷ್ಠವಾದ ಕಾರ್ಯ. ಇದು ಸ್ವರ್ಗೀಯ ಕಾರ್ಯ, ಲೋಕದ ಕೆಲಸ ಅಲ್ಲ. ಇದು ಸ್ವರ್ಗದ ಕೆಲಸ, ದೇವ್ರ ಕೆಲಸ, ಪರಲೋಕ ರಾಜ್ಯದ ಕೆಲಸ ಮಾಡ್ತಾ ಇದ್ದೀರಿ. ಲೋಕದ ಯಾವ ಕಂಪನಿ ಕೆಲಸ ಅಲ್ಲ, ಫ್ಯಾಕ್ಟ್ರಿ ಕೆಲಸ ಅಲ್ಲ, ಸ್ಕೂಲು ಕಾಲೇಜ್ ಕೆಲಸ ಅಲ್ಲ, ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ಸ್ಟೇಟ್ ಗೌರ್ಮೆಂಟ್ ಕೆಲಸ ಅಲ್ಲ, ಇಂಟರ್ನ್ಯಾಷನಲ್ ಕೆಲಸ ಅಲ್ಲ. ದಿಸ್ ಇಸ್ ದ ವರ್ಕ್ ಆಫ್ ದ ಕಿಂಗ್ಡಮ್ ಆಫ್ ಹೆವನ್. ಸ್ವರ್ಗ ರಾಜ್ಯದ ಕೆಲಸ, ಪರಲೋಕ ರಾಜ್ಯದ ಕೆಲಸ. ಬಾಸ್ ಯಾರು ಕೇಳಿದ್ರೆ ಜೀಸಸ್ ಕ್ರೈಸ್ಟ್. ಪವರ್ ಎಲ್ಲಿಂದ ಕೇಳಿದ್ರೆ ಹೋಲಿ ಸ್ಪಿರಿಟ್. ಸೊ ಅದರಿಂದ ಇಲ್ಲಿ ಟೆನ್ಷನ್ ಇಲ್ದಿರೋ ಕೆಲಸ ಅದೊಂದೇ ಸದ್ಯಕ್ಕೆ. ಬೇರೆ ಎಲ್ಲ ಕೆಲಸದಲ್ಲೂ ಟೆನ್ಷನ್ ಇದೆ, ಆಯ್ತಾ? ಇದೊಂದು ಕೆಲಸ ಟೆನ್ಷನ್ ಇಲ್ಲ. ಯಾಕಂದ್ರೆ ಟೆನ್ಷನ್ ತಗೊಳ್ಳೋರ್ ಮೇಲಿದ್ದಾರೆ, ಸಪ್ಲೈ ಆಗ್ತಾ ಇರೋದು ಮೇಲಿಂದ. ಕೆಲ್ಸಕ್ಕೆ ಪವರ್ ಸಪ್ಲೈ ಆಗ್ತಾ ಇರೋದು ಎಲ್ಲಿಂದ? ಪವರ್ ಪಾಯಿಂಟ್ ಅಲ್ಲಿರೋದು, ಅಲ್ಲಿಂದ ಸಪ್ಲೈ ಆಗ್ತಾ ಇರೋದು. ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಲ್ಲ ಸಪ್ಲೈ ಆಗ್ತಾ ಇರೋದು. ಯಾವ ಗೌರ್ಮೆಂಟ್ ಎಲ್ಲ ಕುಸ್ತು ಬಿಟ್ಟು ಹೋಗ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲೋಲ ಕಲ್ಲೋಲ ಆಗಿ ಕೊರೋನಾ ಬಂದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಕಷ್ಟ ಆಗುತ್ತೆ. ಇನ್ನು ಸಾಧಾರಣ ಅಲ್ಲಿ ಇಲ್ಲಿ ಫ್ಯಾಕ್ಟ್ರಿ ಸ್ಕೂಲ್ ಅಲ್ಲಿ ಇಲ್ಲಿ ಹೋಗೋರಿಗಂತೂ ಒದ್ದಾಟ ಆಗುತ್ತೆ. ಕೊರೋನಾ ಅಂತ ಒಂದು ವೈರಸ್, ಕಣ್ಣಿಗೆ ಕಾಣದಿರೋ ವೈರಸ್ನ ಕಳಿಸಿ ದೇವ್ರ ಪಾಠ ಕಲಿಸಿದ್ರು ನಮ್ಮ ಈ ಬುದ್ಧಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ನಿಜ ಹೇಳ್ತೀನಿ, ಮೇಲಿಂದ ಅಪ್ಪನ ಕೆಲಸ ಮಾಡಿದವರು ಆರಾಮಾಗಿ ಊಟ ಮಾಡ್ಕೊಂಡು ಅವ್ರ ಕೆಲಸ ಮಾಡ್ಕೊಂಡು ಟೆನ್ಷನ್ ಇಲ್ಲದೆ ಇದ್ರು. ಸತ್ತಿಲ್ಲ ಅಂತಲ್ಲ, ಸತ್ತೋಗಿದ್ದಾರೆ ಕೆಲವರು ಕೊರೋನಾದಿಂದ, ನೋ ಪ್ರಾಬ್ಲಮ್. ಸಾವು ಯಾವ ತರ ಸಾಯ್ಲೇಬೇಕಲ್ಲ. ಕೊರೋನಾ ಬಂದಿಲ್ಲ ಅಂತೆಲ್ಲ ಬಂದಿದೆ, ಆದ್ರೆ ಟೆನ್ಷನ್ ಇಲ್ಲದೆ ಇದ್ರು. ಅದ್ ಹೆಂಗ್ ಹೇಳ್ತೀರಾ ಬ್ರದರ್ ಕೇಳಿದ್ರೆ, ನಾನೇ ಇದೀನಲ್ಲ. ಟೆನ್ಷನ್ ಇಲ್ಲದೆ ಇರಕಾಯ್ತು. ಕೊರೋನಾ ಬಂದಿಲ್ಲ, ಬಂತು ಮೂರ್ನಾಲ್ಕು ಸಾರಿ ಬಂತು, 5-6 ತಿಂಗಳಿತ್ತು, ಏನ್ ತೊಂದರೆ ಇಲ್ಲ. ಸೊ ಅದ್ರಲ್ಲಿ ವಿಷಯ ಅಲ್ಲ ಬಿಡಿ, ಏನ್ ದೊಡ್ಡ ವಿಷಯ ಏನಿಲ್ಲ ಅದರಲ್ಲಿ. ಆದ್ರೆ ಇಷ್ಟೇ ಹೇಳ್ತಾ ಇರೋದು, ಆ ಕೆಲ್ಸದಲ್ಲಿ ಟೆನ್ಷನ್ ಇಲ್ಲ. ಲೋಕದ ಕೆಲಸದಲ್ಲಿ ಟೆನ್ಷನ್ ಇದೆಯಾ? ಅಯ್ಯೋ ಟೆನ್ಷನ್ ಬಿಟ್ಬಿಡ. ಕೆಲಸ ಯಾಕೆ ಹೋಗ್ತಿದ್ಯಾ? ಹಿಡ್ಕೊಂಡ್ ಬೈಬಲ್ ಓಪನ್ ಮಾಡು, ಪರಿಶುದ್ಧಾತ್ಮ ಶಕ್ತಿನ ತುಂಬ್ಕೋ, ದೇವ್ರು ಕರ್ಕೊಂಡು ಹೋಗ್ತಾರೆ, ನಡ್ಸ್ಕೊಂಡು ಹೋಗು. ಟೆನ್ಷನೇ ಇರೋದಿಲ್ಲ. ಮನ್ಸಿಗೆ ಬೇಕಾಗಿರೋದು ನೆಮ್ಮದಿ ತಾನೆ. ಈಸಿ ನೋಡು, ₹1 ಖರ್ಚಿಲ್ಲ. ಯಾರ್ದು ಕೈಕಲ್ಲಿ ಹಿಡಿಯೋದು ಬೇಡ, ಕಮಿಷನ್ ಕೊಡೋದು ಬೇಡ, ಸುಳ್ಳು ಹೇಳೋದು ಬೇಡ, ಮೋಸ ಮಾಡೋದು ಬೇಡ. ಆರಾಮಾಗಿ ಬದುಕೋದು, ಟೆನ್ಷನ್ ಫ್ರೀ ಲೈಫ್. ಊಟ ಸಿಗುತ್ತೆ, ಮಲ್ಗಕ್ಕೆ ಎಲ್ಲೋ ಒಂದ್ ಕಡೆ ಜಾಗ ಸಿಗುತ್ತೆ. ಎಲ್ಲಿ ಮಲಗಿದ್ರು ನಿದ್ದೆನೂ ಬರುತ್ತೆ. ಇನ್ನಿ ಲೋಕದ ಕೆಲಸ ನೀವು ಮಾಡಿ, ನೀವು ಕೆಲವರು ನಿದ್ದೆನೇ ಬರಲ್ಲ, ನಿದ್ದೆ ಮಾತ್ರ ತಿಂದ್ರು ನಿದ್ದೆ ಬರಲ್ಲ ಅಲ್ವಾ? ಊಟ ಮಾಡಿದ್ರು ಊಟ ಸೇರಲ್ಲ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋಕ್ಕೂ ಆಗಲ್ಲ, ಇಲ್ಲ ಪ್ರಾಬ್ಲಮ್. 108 ಸಮಸ್ಯೆಗಳಿವೆ. ಅದರಿಂದ ಬಾಕ್ಸ್ ಚೇಂಜ್ ಮಾಡಿ. ನೀವು ಮಾಡೋಕ್ಕಾಗಲ್ಲ, ನಾನು ಹೇಳ್ತಾ ಇರೋದು ಶುಭ ಸಂದೇಶ ಆಲಿಸಿ, ಶುಭ ಸಂದೇಶ ಕೇಳಿಸ್ಕೊಳ್ಳಿ. ಎಲ್ಲೆಲ್ಲಿ ಸಾರಲ್ಪಡ್ತಾ ಇದ್ದಾರೋ ಸತ್ಯ ಶುಭ ಸಂದೇಶ, ಹೋಗಿ ಕುತ್ಕೊಂಡು ಆಲಿಸಿ.
ಆಲಿಸ್ತಾ ವಾಕ್ಯ ನಿಮ್ಮನ್ನ ಎತ್ಕೊಂಡು ಬಂದು ಇಲ್ಲಿ ಕೂರಿಸುತ್ತೆ, ಈ ಬಾಕ್ಸಿಗೆ ಕೂರಿಸುತ್ತೆ. ಆಮೇಲೆ ನಾನು ಹೆಂಗ್ ಚೇಂಜ್ ಆದೆ ನನಗೆ ಗೊತ್ತಿಲ್ಲ. ಯಾರು ಚೇಂಜ್ ಮಾಡಿದ್ರು ಗೊತ್ತಿಲ್ಲ. ಯಾರು ನಿನ್ನ ಚೇಂಜ್ ಮಾಡಿದ್ದು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಮನುಷ್ಯ ಅಂತೂ ಅಲ್ಲ. ನೀನು ಚೇಂಜ್ ಮಾಡ್ಲಿಕ್ಕೆ ನೀನೇನಾದ್ರೂ ಮಾಡಿದ್ಯಾ? ಮಾಡಿಲ್ಲ. ಕೆಲವರು ಇದ್ದಾರೆ, ಏನೇನೋ ಆಗಿರ್ತಾರೆ, ದೊಡ್ಡ ರೌಡಿಗಳು, ಕುಡುಕರು, ಪೋಲಿಗಳು, ಯಾರು ಹಿಡಿದ್ರು ಸಿಗಲ್ಲ ಅಂತವ್ರು. ವಾಕ್ಯ ಹಿಡಿದವ್ರನ್ನ ಈ ಬಾಕ್ಸ್ ಒಳಗೆ ಕೂರಿಸಿದ್ಮೇಲೆ ಇವನು ಹೆಂಗ್ ಚೇಂಜ್ ಆದ, ಇವಳು ಹೆಂಗ್ ಚೇಂಜ್ ಆದ್ರು, ಈ ಫ್ಯಾಮಿಲಿ ಹೆಂಗ್ ಚೇಂಜ್ ಆಯ್ತು ಗೊತ್ತಿಲ್ಲ. ಚೇಂಜ್ ಆಗಕ್ ಚಾನ್ಸೇ ಇಲ್ಲಲ್ಲ ಇವರು. ಅದೇ ಚಾನ್ಸ್ ಇಲ್ಲ ಅಂತಾನೆ ನಾವು ಹೇಳ್ತಾ ಇರೋದು. ಆದ್ರೆ ವಾಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಮ್ಯಾನ್ ಈಸ್ ಪಾಸಿಬಲ್ ವಿತ್ ಗಾಡ್. ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ವಿತ್ ಗಾಡ್. ಮರಿಯಳ ಹತ್ರ ಬಂದು ದೇವದೂತ ಹೇಳ್ತಾನೆ, ನೀನೀಗ ಗರ್ಭವತಿ ಆಗ್ತೀಯ, ನೀನೊಂದು ಮಗುವಿಗೆ ಜನ್ಮ ಕೊಡ್ತೀಯ, ಆ ಮಗುಗೆ ಯೇಸು ಅಂತ ಹೆಸರಿಡ್ಬೇಕು ಅಂತ. ನನಗೆ ಮದುವೆನೇ ಆಗಿಲ್ಲ, ಯಾವ ಪುರುಷನ ಸಂಪರ್ಕನೇ ಇಲ್ಲ, ಇದೆಲ್ಲ ಹಂಗಾಗ್ಬಿಡುತ್ತೆ. ಪರಿಶುದ್ಧಾತ್ಮ ನಿನ್ ಮೇಲೆ ಬರ್ತಾರೆ, ದೇವ್ರು ನಿನ್ನಲ್ಲಿ ಕಾರ್ಯ ಮಾಡ್ತಾರೆ, ಇದರಿಂದ ಆಗುತ್ತೆ, ದೇವರಿಗೆ ಅಸಾಧ್ಯವಾಗಿದ್ದು ಯಾವುದೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅವಳು ಆಮೇನ್ ಅಂದ್ಬಿಡ್ತಾಳೆ, ಯೇಸು ಬಂದ್ಬಿಡ್ತಾರೆ. ದಟ್ಸ್ ಫೇತ್. ಇವಾಗ ಸುಮಾರು ಜನ ಮರಿಯಮ್ಮನವ್ರು ಭಕ್ತರಿದ್ದಾರೆ, ವಿಶ್ವಾಸನೇ ಇಲ್ಲ. ಸುಮ್ಮನೆ ಮಾತೆ ಮರಿಯಮ್ಮನವ್ರಿಗೆ ಅವಮಾನ ಮಾಡ್ಲಿಕ್ಕೆ. ಅವ್ರು ನೋಡಿ ಎಷ್ಟು ನಂಬಿದ್ರು. ವಾರ್ತೆ ಕೊಟ್ಟ ದೂತ ಬಂದು ಹೇಗಾಗುತ್ತೆ ಅಪ್ಪ ಅಂತ ಕೇಳಿದ್ರು. ದೂತ ಹೇಳ್ದೆ ಹೀಗೀಗಾಗುತ್ತೆ ಅಂತ. ಓಕೆ, ನೋ ಪ್ರಾಬ್ಲಮ್, ಆಗಂಗಿದ್ರೆ ಆಗ್ಲಿ ಅಂದ್ರು, ಆಗ್ಬಿಡ್ತು. ನೋಡಿ ಎಷ್ಟು ಸಿಂಪಲ್ ಆಗಿ. ನಾವೀ ಬೈಬಲ್ ಎಲ್ಲ ಹುಡುಕಿ 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 ಆದ್ರೂ ನಮ್ ಡೌಟ್ ಹೋಗೋದಿಲ್ಲ. ಮೊದ್ಲು ಈ ಬಾಕ್ಸ್ ಒಳಗಡೆ ಬಂದ್ರೆ ಡೌಟ್ ಹೋಗುತ್ತೆ. ಇಲ್ಲಿ ಬಂದಾಗ ನಾವು ನೂತನ ಸೃಷ್ಟಿ ಆಗ್ತೀವಿ. ಕಡೆದಾಗ ಒಂದು ವಾಕ್ಯ ಹೇಳಿ ಪ್ರಾರ್ಥನೆ ಮಾಡೋಣ. ಓಕೆ, ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ರಿಂದ ಇರತಕ್ಕಂಥ ವಾಕ್ಯಗಳು ಓದೋಣ. ಎಫಿಷಿಯನ್ಸ್ ಚಾಪ್ಟರ್ 1 ವರ್ಸ್ 3 onwards. ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಪಿತದೇವರು ಸ್ವರ್ಗಲೋಕದಿಂದ ಎಲ್ಲಾ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. Blessed be the God and Father of our Lord Jesus Christ, who has blessed, not will bless us, who has already blessed us. Where? In Christ. ಈ ಬಾಕ್ಸ್ ಒಳಗಡೆ in Christ with every, not few, not some, with every spiritual blessing in the heavenly places. ಸ್ವರ್ಗದಲ್ಲಿ ಯೇಸು ಕ್ರಿಸ್ತರಿಗೆ ಏನೆಲ್ಲ ಬ್ಲೆಸ್ಸಿಂಗ್ ಇದೆಯೋ, ಯೇಸುವಿನಲ್ಲಿ ಬಂದಿರುವ ಒಬ್ಬ ವಿಶ್ವಾಸಿಗೆ ಅದೆಲ್ಲ ಬ್ಲೆಸ್ಸಿಂಗು ಇದೆ. ನಾವು ದೊಡ್ಡ ದೊಡ್ಡ ಮನೇನ ಬ್ಲೆಸ್ಸಿಂಗ್ ಅಂತೀವಿ, ಕಾರ್ನ ಬ್ಲೆಸ್ಸಿಂಗ್ ಅಂತೀವಿ, ಕ್ಯಾಮ್ರಾನ ಬ್ಲೆಸ್ಸಿಂಗ್ ಅಂತೀವಿ, ಜಾಬ್ನ ಬ್ಲೆಸ್ಸಿಂಗ್ ಅಂತೀವಿ. ಯೇಸು ಸ್ವಾಮಿ ಹತ್ರ ಎಷ್ಟು ಐಫೋನ್ ಇತ್ತು, ಎಷ್ಟು ಕಾರ್ ಇತ್ತು, ಎಷ್ಟು ಸೈಟ್ ಇತ್ತು, ಡೆಲಿವರಿ ಆಗಿದೆ ಎಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ. ನಮ್ಗೆ ಮಗು ಹುಟ್ಟಿದ್ದು ದೊಡ್ಡ ಆಸ್ಪತ್ರೆ, ಇಂಟರ್ನ್ಯಾಷನಲ್ ಆಸ್ಪತ್ರೆಯಲ್ಲಿ. ಗಾಡ್ಸ್ ಬ್ಲೆಸ್ಸಿಂಗ್ ಬ್ರದರ್. ಯೇಸು ಸ್ವಾಮಿಗೆ ಎಲ್ಲಿತ್ತು ಪಾಪ, ಹಸುಗಳು ಜನ್ಮ ಕೊಡೋ ಜಾಗದಲ್ಲಿ ಅಲ್ವಾ, ಬ್ಲೆಸ್ಸಿಂಗ್ ಇರ್ಲಿಲ್ಲ ಅವ್ರ ಮೇಲೆ. ಅವ್ರ ಹೆಸರಿಗೆ ಎಷ್ಟು ಸೈಟ್ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಅವ್ರು ಹೇಳ್ತಾರೆ, ಒಬ್ಬ ನಿನ್ ಫಾಲೋ ಮಾಡ್ತೀನಿ ಅಂದಾಗ ಅವ್ರು ಹೇಳ್ತಾರೆ, ಆಕಾಶದ ಪಕ್ಷಿಗಳಿಗೆ ಗೂಡುಗಳಿದೆಯಪ್ಪ, ಕಳ್ಳ ನರಿಗಳಿಗೆ ಗುಹೆಗಳಾದ್ರೂ ಇದೆ, ತಲೆ ಇಡಕ್ಕೂ ಸ್ಥಳ ಇಲ್ಲ, ನೀನ್ ನನ್ ಫಾಲೋ ಮಾಡಿ ನಿಂಗೇನ್ ಸಿಗುತ್ತೆ. ಹೋಗ್ಲಿ, ಸತ್ತಾಗ ಒಂದ್ ಸ್ವಂತ ಸಮಾಧಿ ಆದ್ರೆ ಇತ್ತಾ? ನೀವು ಕೆಲವರು ಕ್ರೈಸ್ತರು ಸಮಾಧಿಗೋಸ್ಕರ ಬದುಕೋ ಕ್ರೈಸ್ತರು ಇದ್ದೀರಲ್ಲ, ಅಯ್ಯೋ ನಾವು ಬೈಬಲ್ ಹಿಡ್ಕೊಂಡ್ ಬಿಟ್ರೆ ಸಮಾಧಿ ಸಿಗಲ್ಲ ಬ್ರದರ್, ನಮ್ಮನ್ನ ಹೊರಗಾಕ್ಬಿಟ್ರೆ ಅಂತ. ಸಮಾಧಿಗೆ ನಿನ್ ಎತ್ಕೊಂಡೋಗಿ ಹಾಕಿದ್ರೆ ಮಣ್ಣೇ ತಾನೇ ಆಗಿ ಹೋಗ್ತೀಯ. ಸತ್ತ ಮೇಲೆ ನಿನ್ ಜೀವನ ಇರೋದಿಲ್ವಲ್ಲ, ನಿನ್ಗೆ ಅರ್ಥ ಆಗೋದೇ ಇಲ್ವಲ್ಲ ನಿನ್ ಎಲ್ಲಿಟ್ಕೋತಾರೆ ಅಂತ. ಸತ್ತ ಮೇಲಿನ ಚಿಂತೆ ನೋಡಿ ನಿಂದು. ನೀನೊಂಥರ ಡೆಡ್ ಕ್ರಿಶ್ಚಿಯನ್. ನಿನ್ನ ಒಳಗಡೆ ಜೀವ ಬಂದಾಗ ಸರಿ ಆಗ್ತೀಯ. ಸಮಾಧಿಗಾಗಿ ಬದುಕೋ ಈ ಕ್ರೈಸ್ತರಿದಾರಲ್ಲ, ಅವ್ರು ಯಾರು ನಿಜವಾಗ್ಲೂ ಯೇಸುನ ಅರ್ತಿಲ್ಲ. ಅವ್ರು ಯೇಸುಗಾಗಿ ಏನು ಮಾಡಕ್ಕಾಗಲ್ಲ. ನಿಮ್ ಜೀವನ ಪೂರ್ತಿ ಸಮಾಧಿಗಾಗಿನೇ. ನನ್ನ ಮಕ್ಕಳ ಕುಟುಂಬದ ಸಮಾಧಿಗೋಸ್ಕರ. ಈ ಸಮಾಧಿಗೋಸ್ಕರ ಬದುಕೋದು ಬಿಟ್ಬಿಟ್ಟು ಸಮಾಧಿಯಿಂದ ಎದ್ದು ಬಂದವನಿಗೋಸ್ಕರ ಬದುಕ್ರಿ, ಆಯ್ತಾ? ಸಮಾಧಿಯಿಂದ ಎದ್ದು ಬಂದು ಹೇಳ್ತಾರೆ, ಈಗೋ ಮರಣ ಹೊಂದಿದೆ ನಿಜ, ಆದರೆ ಈಗ ಮರಣವನ್ನು ಜಯಿಸಿ ಬಂದಿದ್ದೀನಿ, ಯುಗ ಯುಗಾಂತರಕ್ಕೂ ಜೀವಿಸುವನಾಗಿದ್ದೀನಿ ಅಂತ ಹೇಳಿದಂತ ಆ ಮೃತ್ಯುಂಜಯನಾದಂತ ಯೇಸು ಕ್ರಿಸ್ತನಿಗೋಸ್ಕರ
ಬದುಕ್ರಿ. ಆಗ ಸಮಾಧಿ ಅವಶ್ಯಕತೆ ನಿಮಗೆ ಬರೋದಿಲ್ಲ. ನಿಮ್ಮ ಹೆಣನ ಹಾಳಾಗಿ ಎಲ್ಲೋ ಮೂಲೆ ಪಾಲಾಗ್ಲಿಕ್ಕೆ ದೇವ್ರು ಬಿಡಲ್ಲ. ಎಲ್ಲೋ ಒಂದ್ ಕಡೆ ಒಳ್ಳೆ ರೀತಿಲಿ ಸಮಾಧಿ ಅವರು ಯಾರ ಕೈಲಾದ್ರೂ ಮಾಡಿಸ್ತಾರೆ. ಡೋಂಟ್ ವರಿ, ಆಯ್ತಾ? ಹಾ, ಅದಾದ್ಮೇಲೆ ಅಷ್ಟಕ್ಕೂ ಬಿಡೋದಿಲ್ಲ. ಸಮಾಧಿ ಆದ್ಮೇಲೆ ಸುಮ್ಮನೆ ಇರೋದಿಲ್ಲ. ಯೇಸು ಸ್ವಾಮಿ ಬರುವಾಗ ನಿನ್ನನ್ನ ಕರೆದು ಹೆಸರಿಡಿದು ಲಾಜರ್ನೇ ಹೊರಗೆ ಬಾ ಅಂತ ಕರೆದಾಗೆ ನಿನ್ನ ಹೆಸರು ಕರೆದು ನಿನ್ನನ್ನ ಹೊರಗೆ ಕರೀತಾರೆ. ಅವಾಗ ನೀನು ರೂಪಾಂತರದಿಂದ ಎದ್ದು ಬರ್ತೀಯ. ಅವ್ರು ಕರಿತಿರ್ಬೇಕಾದ್ರೆ ಒಂದು ದೇಹ ಬಂದ್ಬಿಡುತ್ತೆ ನಿನಗೆ. ಆ ದೇಹದಲ್ಲಿ ನಿನ್ನನ್ನ ಮೇಲೆ ಕರ್ಕೊಂಡು ಹೋಗ್ತಾರೆ. ಮತ್ತ್ಯಾಕೆ ಸಮಾಧಿ ಬಗ್ಗೆ ಟೆನ್ಷನ್ ಮಾಡ್ಕೊಂತೀಯ? ಸಮಾಧಿಯನ್ನು ಬಿಟ್ಟು ಬಾ. ಸಮಾಧಿ ಬಿಸ್ನೆಸ್ ಬಿಟ್ಟು ಬಾ. ಅದೆಲ್ಲ ಈ ಸಮಾಧಿಲಿ ನಂಬಿಕೆ ಇರೋರಿಗೆ. ಯೇಸುನಲ್ಲಿ ನಂಬಿಕೆ ಇರೋರಿಗೆ ಸಮಾಧಿ ಭಯ ಇರೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ನಿಮಗೆ ಸಮಾಧಿ ಬೇಕಾ, ಯೇಸು ಬೇಕಾ? ನಿಜಾನಾ? ಓಕೆ, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತರಲ್ಲಿ ಇರುವಾಗ ಎಲ್ಲಾ ಬಗೆಯ, ಕೆಲವು ಬಗೆಯ ಅಲ್ಲ, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು, ಭೌತಿಕ ಅಲ್ಲ. ಭೌತಿಕ ದೇವರು ನಮ್ಮ ಅಗತ್ಯ ಏನಿದೆ ಅದು ಕೊಡ್ತಾರೆ. ಭೌತಿಕ ಆಶೀರ್ವಾದಗಳು ನಮ್ಗೇನ್ ಅಗತ್ಯ ಇದೆಯೋ ಅದು ಕೊಡ್ತಾರೆ. ಈಗ ನನಗೆ ನಿಲ್ಲಕ್ಕಿಲ್ಲ ಶಕ್ತಿ ಬೇಕು, ಕೈ ಕಾಲು ಬಲ ಬೇಕು, ಇದೊಂದು ಆಶೀರ್ವಾದ ಕೊಟ್ಟಿದ್ದಾರೆ ದೇವರು. ಆಮೇಲೆ ಹಸಿವೆ ಆದಾಗ ಊಟ ಬೇಕು, ಅವ್ರಿಗೆ ಬೇಕು ಅನ್ಸಿದ್ರೆ ಕೊಡ್ತಾರೆ. ಆಮೇಲೆ ಬಾಯಾರಿಕೆ ಆದ್ರೆ ನೀರು ಕೊಡ್ತಾರೆ. ನಾವ್ ಇಷ್ಟಪಟ್ಟಿದ್ದೆಲ್ಲ ಕೊಡಲ್ಲ, ನಮ್ಮ ಅಗತ್ಯ ಅವ್ರು ಕೊಡ್ತಾರೆ. ನಮ್ಗೆ ಇಷ್ಟ ಸುಮಾರು ಇರುತ್ತೆ, ಅದು ಬೇಡದೇ ಇರೋದೆ. ನಮ್ಮ ಇಷ್ಟಗಳೆಲ್ಲ ಬೇಡದೇ ಇರೋದೆ. ನನ್ನ ಇಷ್ಟ ಒಂದು ಐಫೋನ್ ಬೇಕು ಅಂತ. ಇಷ್ಟ ಅಲ್ಲ ಹೇಳಿರಿ, ಉದಾಹರಣೆ. ಈಗ ಇರೋ ಫೋನೇ ಕಷ್ಟ ಆಗ್ಬಿಟ್ಟಿದೆ. ಇರ್ಲಿ, ಪರವಾಗಿಲ್ಲ, ಏನಿವೆ. ಸೊ ಮನುಷ್ಯನಿಗೆ ಇಷ್ಟ ಬರುತ್ತೆ. ಇಷ್ಟ ದೇವ್ರು ಕೊಡಲ್ಲ. ಇಷ್ಟ ಕೊಡೋರು ದೇವ್ರಲ್ಲ, ಪಿಶಾಚಿ. ಅಗತ್ಯ ಪೂರೈಸ್ತಾರೆ ದೇವರು. ಅರ್ಥ ಆಗ್ತಿದ್ಯಾ? ನಮ್ಮ ದೇವರು ನಮ್ಮ ಅಗತ್ಯಗಳನ್ನ ಪೂರೈಸ್ತಾರೆ. ಆದ್ರೆ ನಾವೇನು ಅದಕ್ಕೋಸ್ಕರ ಏನು ಮಾಡೋದು ಬೇಡ. ದೇವರು ಯೇಸು ಕ್ರಿಸ್ತನಲ್ಲಿ ಇದ್ರೆ ಸಾಕು. ನಾವು ಯೇಸು ಕ್ರಿಸ್ತನಲ್ಲಿ ಇದ್ರೆ, ಈ ಬಾಕ್ಸ್ ಒಳಗಡೆ ಇದ್ರೆ ಅಗತ್ಯ ಅವರು ಪೂರೈಸ್ತಾರೆ. ಅವ್ರು ಒಳ್ಳೆ ದೇವರು, ಒಳ್ಳೆ ತಂದೆ. ಹಿ ವಿಲ್ ಟೇಕ್ ಕೇರ್ ಆಫ್ ಅಸ್. ನಮ್ಮನ್ನ ಎಷ್ಟು ದಿನ ಈ ಭೂಮಿ ಮೇಲೆ ಬದುಕಬೇಕು ಅಂತ ಅವ್ರು ಆಲ್ರೆಡಿ ಪ್ಲಾನ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಅಲ್ಲಿವರೆಗೂ ನಮ್ಮನ್ನ ಅವ್ರು ಟೇಕ್ ಕೇರ್ ಮಾಡೇ ಮಾಡ್ತಾರೆ. ಏನ್ ಬೇಕು ತಕ್ಕ ಸಮಯದಲ್ಲಿ ಕೊಟ್ಟು ನಡೆಸ್ತಾರೆ. ಸೌಖ್ಯ ಬೇಕಾ, ಕಾಯಿಲೆ ಬಂದಾಗ ಅವರೇ ಕೊಡ್ತಾರೆ. ನೀನು ಅದಕ್ಕೋಸ್ಕರ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಟ್ಟು ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡೋದೇನು ಬೇಕಾಗಿಲ್ಲ. ಯುವರ್ ಹೆವನ್ಲಿ ಫಾದರ್ ನೋಸ್ ಯು ನೀಡ್ ಹೀಲಿಂಗ್. ಇಫ್ ಯು ರಿಯಲಿ ನೀಡ್ ಹೀಲಿಂಗ್, ಹಿ ವಿಲ್ ಹೀಲ್ ಯು. ಅಷ್ಟೇ, ಅದ್ರಲ್ಲಿ ಏನಿದೆ? ಅಷ್ಟು ಒಳ್ಳೆ ದೇವರು ನಮ್ಮ ತಂದೆ ಆಗಿದ್ದಾರೆ. ಗಾಡ್ ಇಸ್ ಅವರ್ ಫಾದರ್. ನಾವು ಯಾವ್ದು ಆದಾಮನ ಸತ್ತ ಬಾಕ್ಸ್ ಅಲ್ಲಿ ಅಲ್ಲ ಇರೋದು. ಯೇಸು ಪುನರುತ್ಥಾನ ಹೊಂದಿದೆ, ಯೇಸು ಆಗಿರ್ತಕ್ಕಂಥ ಆ ನಿತ್ಯ ಜೀವದ ಬಾಕ್ಸ್ ಒಳಗಡೆ ಇರೋದು. ಎಲ್ಲಿ ನಮ್ಮ ಅಗತ್ಯಗಳನ್ನು ಅವರೇ ಪೂರೈಸಲು ಶಕ್ತರಾಗಿದ್ದಾರೆ. ಯೇಸು ಕ್ರಿಸ್ತರಲ್ಲಿ ಎಲ್ಲಾ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ಇದೆ. ನಾವು ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾ ಬದುಕಬೇಕಷ್ಟೇ. ಆಗ ಏನಾಗುತ್ತೆ? ಮತ್ತಾಯ 6:33 ನಮ್ಮ ಜೀವಿತದಲ್ಲಿ ನೆರವೇರುತ್ತೆ. ಮತ್ತಾಯನ ಶುಭ ಸಂದೇಶ, ಮ್ಯಾಥ್ಯೂ ಚಾಪ್ಟರ್ 6:33, 6ನೇ ಅಧ್ಯಾಯ 33ನೇ ವಾಕ್ಯ ಏನ್ ಹೇಳುತ್ತೆ? ನೀವಾದರೂ ಕೊನೆಯಲ್ಲಿ ಎಲ್ಲ ಮುಗಿದೋದ್ಮೇಲೆ ಅಲ್ಲ, ಲಾಸ್ಟ್ಗಲ್ಲ, ಮೊದಲು ಎವ್ರಿ ಡೇ, ಯಾವಾಗಲೂ ಮೊದಲು, ಫಸ್ಟ್ ಪ್ರಯಾರಿಟಿ. ಮೊದಲು ಅಂದ್ರೆ ಬೆಳಿಗ್ಗೆ ಫಸ್ಟ್ ಅಂತ ಅಲ್ಲ, ಜೀವನದಲ್ಲಿ ಮೊದಲು, ಲೈಫಲ್ಲಿ ಫಸ್ಟ್ ಪ್ರಯಾರಿಟಿ ಇರಬೇಕು. ಕೆಲವರು ಹೇಳ್ತಾರಲ್ವಾ, ನಾವು ಬೆಳಿಗ್ಗೆ ತಕ್ಷಣ ಪ್ರೇಯರ್ ಮಾಡ್ತೀವಿ ಬ್ರದರ್, 1 hour, ಆಮೇಲೆನೆ ಹೋಗೋದು. ಆ ಮೊದಲಲ್ಲ ಇಲ್ಲಿ ಹೇಳಿರೋದು. ಆ ಮೊದಲು ಫರಿಸಾಯರು ಹೇಳೋದು. ಫರಿಸಾಯರು ಧರ್ಮಶಾಸ್ತ್ರಿಗಳು ಹೇಳ್ತಾರೆ, ಬೆಳಿಗ್ಗೆ ಎದ್ದು ತಕ್ಷಣ ನೀವು ಪ್ರಾರ್ಥನೆ ಮಾಡಿ ಹೇಳ್ಬೇಕಾಯ್ತಾ. ಈಗ ಅವರು ಹೇಳ್ಕೊಡ್ತಾರೆ ಹೀಗೆ ಮಾಡ್ಬೇಕು ಅಂತ. ಯಾಕಂದ್ರೆ ಅವರಿಗೂ ಪ್ರಾರ್ಥನೆ ಗೊತ್ತಿಲ್ಲಲ್ಲ, ಅವ್ರು ಕಲ್ತ್ಕೊಂಡಿರೋದಲ್ವಾ. ಅವ್ರು ಕಲ್ತ್ಕೊಂಡ್ರೆ ನಿಮಗೆ ಹೇಳ್ಕೊಡ್ತಾರೆ. ಮೊದಲು ಅಂದ್ರೆ ಮೊದಲು ಪ್ರಾರ್ಥನೆ ಮಾಡ್ಬೇಕು ಅಂತ ಅರ್ಥ ಅಲ್ಲ. ನಿನ್ನ ಜೀವನದಲ್ಲಿ ಯೇಸು ಮೊದಲಿಗನಾಗಿರ್ಬೇಕು. ಗಿವ್ ಫಸ್ಟ್ ಪ್ರಯಾರಿಟಿ ಟು ಜೀಸಸ್ ಅಂಡ್ ಇಸ್ ವರ್ಡ್. ದೇವರಿಗೆ ಮೊದಲ ಸ್ಥಾನ ಎಲ್ಲ ವಿಷಯದಲ್ಲೂ. ಪ್ರಾರ್ಥನೆ ಬೆಳಿಗ್ಗೆ ಎದ್ದ ತಕ್ಷಣ 1 hour ಮಾಡೋದಲ್ಲ ಹೇಳ್ತಾ ಇರೋದು, ಆಯ್ತಾ? ವಾರದ ಮೊದಲನೇ ದಿನ, ತಿಂಗಳ ಮೊದಲನೇ ದಿನ, ವರ್ಷದ ಮೊದಲನೇ ದಿನ ಪ್ರಾರ್ಥನೆ. ಅದು ನಾವು ಮಾಡ್ಕೊಂಡ್ರ ಸಿಸ್ಟಮ್ ಮಾಡಿ, ಒಳ್ಳೇದೇ, ಕೆಟ್ಟದೇನೂ ಇಲ್ಲ. ಆದ್ರೆ ಅದಲ್ಲ ಈ ವಾಕ್ಯದ ಅರ್ಥ. ಓದಿ. ನೀನಾದರೂ ಮೊದಲು ಫಸ್ಟ್ ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕಾಗಿಯೂ ದೇವರ ನೀತಿಗಾಗಿಯೂ. ಸೀಕ್ ಯು ಫಸ್ಟ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ದ ರೈಚಸ್ನೆಸ್ ಆಫ್ ಗಾಡ್. ದೇವರ ರಾಜ್ಯಕ್ಕಾಗಿಯೂ ದೇವರ ನೀತಿಗಾಗಿಯೂ ತವಕ ಪಡು, ಆಸೆ ಪಡು. ಆಗ ಇದರೊಂದಿಗೆ ಅವೆಲ್ಲವೂ ಅಂದ್ರೆ ಊಟ ಬೇಕಲ್ವಾ, ನಿನ್ನ ಅಗತ್ಯ, ಅವೆಲ್ಲವೂ
ಮೇಲಿಂದ ಸಪ್ಲೈ ಮಾಡ್ತಾರೆ. ದೇವರು ತಕ್ಕ ಸಮಯಕ್ಕೆ ತಗೊಂಡ್ ಬಂದು ಈ ಬುಟ್ಟಿ ಹತ್ರ ಕೊಟ್ಟು ಹೋಗ್ತಾರೆ. ಹಬಕ್ಕೂಕನ್ನು ಜುಟ್ಟು ಹಿಡ್ಕೊಂಡು ಬಂದು ಎಲ್ಲಿ ಬಿಟ್ರು? ದಾನಿಯೇಲ ಇದ್ದ ಸಿಂಹದ ಗುಹೆ ಮುಂದೆ ಬಿಟ್ಬಿಟ್ಟು ತಿನ್ನು ಅಂದ್ರು. ಎಲ್ಲೋ ಹೊತ್ಕೊಂಡು ಹೋಗ್ತಾ ಇದ್ದ ಗದ್ದೆಲ್ ಕೆಲಸ ಮಾಡೋರಿಗೆ ಊಟ ಕೊಡ್ಲಿಕ್ಕೆ. ದೇವ್ರೇನ್ ಮಾಡಿದ್ರು? ಅವ್ನು ಹಿಡ್ಕೊಂಡ್ರು, ಏ ಬಾಪ ಇಲ್ಲಿ ಅಂತ. ಅವನಿಲ್ಲ, ಊಟ ಕೊಟ್ಟು ಬರ್ತೀನಿ ಅಂದ. ಜುಟ್ಟು ಹಿಡ್ದು ಹಂಗೇ ಮೇಲೆ ಎತ್ತಿದ್ರು. ಹೇಳಿದ್ ಕೇಳಿಲ್ಲ ಅಂದ್ರೆ ಜುಟ್ಟು ಹಿಡ್ದು ಮೇಲೆ ಎತ್ತಾರೆ ದೇವರು. ಆಮೇಲೆ ತಗೊಂಡೋಗಿ ಎಲ್ಲಿ ಬಿಟ್ರು? ಅಲ್ಲೊಬ್ಬ ಸಿಂಹದ ಮಧ್ಯದಲ್ಲಿ ನನ್ನನ್ನು ಹುಡುಕ್ತಾ ಇದ್ದಾನೊಬ್ಬ. ಊಟ ಹುಡುಕ್ತಾ ಇಲ್ಲ, ನನ್ನನ್ನು ಹುಡುಕ್ತಾ ಇದ್ದಾನೊಬ್ಬ. ಅವನಿಗೆ ಊಟ ಕೊಡು. ಅಲ್ಲಿ ಊಟ ಹುಡುಕ್ತಾ ಇದ್ದವ್ರನ್ನ ಆಮೇಲೆ ನೋಡ್ಕೊಳ್ತೀನಿ ನಾನು. ಇಲ್ಲಿ ನನ್ನನ್ನು ಹುಡುಕೋನೊಬ್ಬ ಇದ್ದಾನೆ, ಅವನಿಗೆ ಊಟ ಕೊಡು ಅಂತ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಲಿಸುವಾಗ ತಗೋಪ್ಪ ಅಂತ ಹೇಳಿದಾಗ ಅವನಿಗೆ ಆಶ್ಚರ್ಯ ಆಗಿ ಬಂದು ಊಟ ಮಾಡ್ತಾನೆ. ದಟ್ ಈಸ್ ಅವರ್ ಗಾಡ್. ದೇವ್ರ ಆ ರೀತಿ ಕೆಲಸ ಮಾಡ್ತಾರೆ. ಇವತ್ತು ಮಾಡ್ಲಿಕ್ಕೆ ಶಕ್ತರಾಗಿದ್ದಾರೆ. ದೇವ್ರೇನ್ ಚೇಂಜ್ ಆಗಿಲ್ಲ. ಯಾವ್ದು ಕತೆ ಅಲ್ಲ, ನಿಜವಾಗ್ ನಡೆದಿರೋದು. ಇವತ್ತು ನಡೀತಾ ಇದೆ, ಇನ್ ಮುಂದಕ್ಕೂ ನಡೆಯುತ್ತೆ. ಅವರ್ ಗಾಡ್ ಇಸ್ ಅನ್ ಆಸಮ್ ಗಾಡ್, ಆಲ್ ಮೈಟಿ ಗಾಡ್, ಇಸ್ ಎ ಲವಿಂಗ್ ಗಾಡ್, ಇಸ್ ಅವರ್ ಫಾದರ್, ಇಸ್ ಅವರ್ ಡ್ಯಾಡಿ. ಸ್ವರ್ಗದಲ್ಲಿ ನಮ್ಮ ತಂದೆ, ಸರ್ವಶಕ್ತನಾದ ದೇವರು. ಅವರಿಗೆ ಅಸಾಧ್ಯ ಯಾವುದೂ ಇಲ್ಲ. ನೀನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಅವರ ರಾಜ್ಯಕ್ಕಾಗಿ, ಅವ್ರ ನೀತಿಗಾಗಿ ನೀನು ತವಕ ಪಡುವಾಗ ಖಂಡಿತವಾಗ್ಲೂ ನಿನ್ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಯು ಆರ್ ಸ್ಯಾಟಿಸ್ಫೈಡ್ ದೇರ್ ಇನ್ ಇಟ್ ಸೆಲ್ಫ್. ಯು ಆರ್ ಸ್ಯಾಟಿಸ್ಫೈಡ್ ಇನ್ ಹಿಮ್. ಯು ಆರ್ ಸ್ಯಾಟಿಸ್ಫೈಡ್. ನಿನಗೆ ಅಲ್ಲಿ ಊಟ ಕೊಟ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅಂತ ಇಲ್ಲ, ಬಟ್ ಗಾಡ್ ವಿಲ್ ಪ್ರೊವೈಡ್. ದಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅದಕ್ಕಾಗಿ ನೀವೇನು ಮಾಡಬೇಕಾಗಿಲ್ಲ. ನಿಮ್ಮಲ್ಲಿ ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪನಿಗೆ ಅಥವಾ ಅಮ್ಮನಿಗೆ, ಅಮ್ಮ ನಾಳೆ ಬ್ರೇಕ್ಫಾಸ್ಟ್ ಕೊಡ್ತೀಯಲ್ವಾ ಮುಂಚೆ ಕೇಳ್ತೀಯಾ? ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು, ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀಯಾ ಅಂತ ಇವತ್ತು ಬೆಳಗ್ಗೆನೆ ಕೇಳ್ತಾಳೆ. ಓಕೆ ಕೊಡ್ತೀನಿ ಅಂತ ಇವ್ರು ಹೇಳಿದ್ರು ಅಂತ ಇಟ್ಕೊಳ್ಳಿ. ಸೆಕೆಂಡ್ ಟೈಮ್ ಮತ್ತೆ ಅರ್ಧ ಗಂಟೆ ಬಿಟ್ಟು, ಅಮ್ಮ ನಾಳೆ ಬ್ರೇಕ್ಫಾಸ್ಟ್ ಕೊಡ್ತೀಯಲ್ಲ ಬೆಳಗ್ಗೆ. ಆಮೇಲೆ ಇನ್ನು 1 hour ಬಿಟ್ಬಿಟ್ಟು, ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀಯಲ್ಲ ನಂಗೆ. ಮಧ್ಯಾಹ್ನದೊಳಗಡೆ 25 ಸರಿ ಕೇಳ್ತಾಳ ಅವಳು. ಬೆಳಗ್ಗೆ ನಾಳೆ ಬ್ರೇಕ್ಫಾಸ್ಟ್ ಕೊಡ್ತೀಯಲ್ವಾ? ಕೊಡ್ತೀನಿ. ಅಷ್ಟೇ, ಮುಗೀತು. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೇಗ್ ಮಾಡ್ತೀವಿ? ಬೆಳಿಗ್ಗೆ ಕೇಳಿದ್ದೆ ಸಂಜೆನೂ ಕೇಳ್ತೀವಿ, ಸಂಜೆ ಕೇಳಿದ್ದೆ ರಾತ್ರಿನೂ ಕೇಳ್ತೀವಿ, ಬೆಳಿಗ್ಗೆ ಎದ್ದ ಮೇಲೆ ಅದನ್ನೇ ಕೇಳ್ತೀವಿ. ಮತ್ತೆ ಕೇಳಿದ್ದೇ ಕೇಳಿ 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 ದೇವ್ರ ತಲೆ ಕೆಡಿಸೋ ತರ ಕೇಳ್ತೀವಿ. ಇದ್ರಲ್ಲಿ ಏನ್ ಗೊತ್ತಾಗುತ್ತೆ? ದೇವರಲ್ಲಿ ಮನುಷ್ಯನಿಗೆ ವಿಶ್ವಾಸನೇ ಇಲ್ಲ ಅಂತ ಗೊತ್ತಾಗುತ್ತೆ. ಮತ್ತೆ ಕೇಳಿರಿ ನಿಮಗೆ ಕೊಡಲಾಗುವುದು ಅಂತ ಹೇಳಿದಾರಲ್ಲ ಅಂತ ನೀವ್ ಹೇಳ್ತೀರಿ. ಅದು ಏನ್ ಕೇಳಿರಿ ಅಂತ ಅವ್ರು ಹೇಳಿದ್ದು? ಪರಿಶುದ್ಧಾತ್ಮರಿಗಾಗಿ ಕೇಳಿರಿ ಅಂತ, ಸ್ವರ್ಗೀಯವಾದವುಗಳಿಗಾಗಿ ಕೇಳಿ ಅಂತ. ನಾವು ಕೇಳ್ತಾ ಇರೋದು ಪೂರ್ತಿ ಶರೀರಕ್ಕೆ ಸಂಬಂಧಪಟ್ಟಿದ್ದೆ. ಅದಲ್ಲ ಅದು ದೇವ್ರು ಕೊಡೋಂಥದ್ದು. ಅದು ಕೇಳಿ ತಗೊಳ್ಳೋದಲ್ಲ. ನಾವು ಹುಡುಕುವಾಗ ನಮ್ಗೆ ಸಿಗೋದು, ನಾವು ಅವ್ರ ರಾಜ್ಯವನ್ನ, ನೀತಿಯನ್ನು ಹುಡುಕುವಾಗ ಬೈ ಪ್ರಾಡಕ್ಟ್ ಆಗಿ ನಮ್ಗೆ ಸಿಗುವಂಥದ್ದು. ಅದೇ ನಿಜವಾದ ಕ್ರೈಸ್ತ ಜೀವನ. ಆಗ ಹಾಗೆ ನಾವು ಈ ಬುಟ್ಟಿಯಲ್ಲಿ ಬಂದು ಜೀವಿಸುವಾಗ ನಮ್ಮ ಜೀವನ ದೀಪಸ್ತಂಭದ ಮೇಲೆ ಇರುತ್ತೆ, ಇಲ್ಲಾಂದ್ರೆ ಬಟ್ಟಲ್ ಕೆಳಗಡೆ ಇರುತ್ತೆ. ಈ ಬುಟ್ಟಿಯಲ್ಲಿ ಬಂದ್ರೆ ನಮ್ಮ ಜೀವನ ಹರಿಯೋ ನೀರಿನ ತರ ಹೋಗುತ್ತೆ ಜೀವನ. ಅನೇಕರಿಗೆ ನಿಮ್ಮ ಜೀವನ ಆಶೀರ್ವಾದ ಆಗುತ್ತೆ. ನೀವ್ ಯಾರನ್ನು ತಲೆ ಮೇಲೆ ಕೈಟ್ ಆಶೀರ್ವಾದ ಮಾಡೋದ್ ಬೇಡ. ನಿಮ್ ಜೀವನನೇ ಆಶೀರ್ವಾದ ಆಗುತ್ತೆ. ನಿಮ್ಮ ಮುಖಾಂತರ ಅನೇಕರು ಯೇಸುವನ್ನ ಕಂಡ್ಕೊಳ್ತಾರೆ, ನಿತ್ಯ ಜೀವ ಕಂಡ್ಕೊಳ್ತಾರೆ, ಅನೇಕರು ಸತ್ಯವನ್ನ ಕಂಡ್ಕೊಳ್ತಾರೆ, ಮೃತ್ಯುವಿನಿಂದ ಅಮರತ್ವಕ್ಕೆ ಬರ್ತಾರೆ, ಅಂಧಕಾರದಿಂದ ಬೆಳಕಿಗೆ ಬರ್ತಾರೆ, ಅಶಾಂತಿಯಿಂದ ಶಾಂತಿಗೆ ಬರ್ತಾರೆ, ನಿರಾಶೆಯಿಂದ ಭರವಸೆಯ ಕಡೆಗೆ ಬರ್ತಾರೆ. ಯಾವಾಗ? ನಿಮ್ ಜೀವನ ಹರಿಯುವ ನೀರಿನ ತರ ಆದಾಗ. ಅದು ಪ್ರಾರಂಭ ಆಗೋದು ಎಲ್ಲಿ ಗೊತ್ತಾ? ಕ್ರಿಸ್ತನಲ್ಲಿ, ಇನ್ ಕ್ರೈಸ್ಟ್. ಇನ್ ಕ್ರೈಸ್ಟ್ ಇಟ್ ಬಿಗಿನ್ಸ್ ಅಂಡ್ ಇಟ್ ಶುಡ್ ಕಂಟಿನ್ಯೂ ವಿಲ್ ಬಿ ಕಂಟಿನ್ಯೂಡ್ ನೆಕ್ಸ್ಟ್. ಕಂಟಿನ್ಯೂ ಆಗ್ಬೇಕಾದ್ರೆ ನಾವು ವಾಕ್ಯದಲ್ಲಿ ಇನ್ನು ಕಂಟಿನ್ಯೂ ಕಲಿಬೇಕು ಸುಮಾರು ವಿಷಯಗಳು. ಅದನ್ನು ಮುಂದೆ ಕಲಿಯೋಣ. ಈಗ ಪ್ರಾರ್ಥನೆ